ಸಾಧ್ಯತೆ ಇಲ್ವೇ ಇಲ್ಲ ಅಂತ ಆಯ್ತು. ತಂ ತ್ವಾ ಭಯಂ ಜಡೂ ನಿಸ್ಸಂಖ್ಯಕೇಶು ಅಮುಚತಾಶು ದದಾಹ ಸರ್ವಾನ್ ಇತ್ಯುಕ್ತವಂತಂ ಅಮುಂ ಆಶು ಅನುಗೃಹ್ಯ ಬಾಣಂ ತಸ್ಮೈ ಧೃತಂ ದಿತಿಸುತಾತ್ಮಸು ಚ ಅಂತ್ಯಜೇಷು ಶಾರ್ವಾತ್ ವರಾತ್ ವಿಗತ ಮೃತ್ಯುಷು ದುರ್ಜಯೇಷು ನಿಸ್ಸಂಖ್ಯಕೇಷು ಅಮುಚತ್ ಆಶು ದದಾಹ ಸರ್ವಾನ್ ಇತ್ಯುಕ್ತವಂತಂ ಅಮುಂ ಆಶು ಅನುಗೃಹ್ಯ. ತಕ್ಷಣ ರಾಮರು ಏನು ಮಾಡ್ತಾರೆ, ಮೊದಲು ಇದು ಮಾಡಿದರು, ಆಮೇಲೆ ಏನು ಅನುಗ್ರಹ ಮಾಡಿಬಿಟ್ಟು. ದೇವರ ವೈಶಿಷ್ಟ್ಯ ಏನು ಅಂದರೆ ಪಾಪಕರ್ಮವ ಸಹಿಸುವವರೇ. ಇವರು ಎಷ್ಟೇ ತಪ್ಪು ಮಾಡಿದ್ರು ಏನು ಮಾಡ್ತಾನೆ, ಒಪ್ಕೊಂಡ್ರೆ ಕ್ಷಮಿಸ್ತಾರೆ. ಬರೀ ಕ್ಷಮಿಸಿದರೆ ಅದು ಏನಾಗುತ್ತೆ, ಅಲ್ಲಿಗೆ ವೀಕ್ನೆಸ್. ಒಪ್ಕೊಂಡ್ರೆ ಕ್ಷಮಿಸೋದು ಬೇರೆ. ಒಪ್ಕೊಂಡು ಹಾಗಿದ್ದರೆ ಇವರು ದುರ್ಯೋಧನ ಕ್ಷಮಿಸಲಿ ಅಂತ ಕೇಳಿ ಹೇಳ್ಬೇಕಾಗ ಅವ್ನು ಒಪ್ಪಲಿಲ್ಲ, ತಪ್ಪು ಅಂತ ಯಾವ ಕಾಲಕ್ಕೂ ಕೇಳಲಿಲ್ಲ. ಸಾಯ್ಬೇಕಾದ್ರೂ ನಾನು ಮಾಡಿದ್ದೆ ಸರಿ ಅಂತ ಸತ್ತ, ಆವಾಗ ಕ್ಷಮಿಸೋ ಪ್ರಶ್ನೆ ಬರೋದಿಲ್ಲ. ಕ್ಷಮೆಗೆ ಅರ್ಥ ಬರೋದು ಯಾವಾಗ, ಕೇಳಿದಾಗ. ಇವ್ರು ಕೇಳಿದರೆ ಕ್ಷಮಿಸಬೇಕು, ಪಶ್ಚಾತ್ತಾಪಟ್ಟರೆ ಕ್ಷಮಿಸಬೇಕು. ಹೊಸರನ್ನು ಯಾತಕ್ಕೆ ಕ್ಷಮಿಸೋದಿಲ್ಲ ಅಂದರೆ ಅವರಿಗೆ ನಾವು ಮಾಡಿದ ತಪ್ಪು ಅಂತ ಅರ್ಥನೇ ಆಗೋದಿಲ್ಲ, ಪಶ್ಚಾತ್ತಾಪನೂ ಬರೋದಿಲ್ಲ, ಪ್ರಾಯಶ್ಚಿತ್ತನೂ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಅವ್ರನ್ನೇ ಕ್ಷಮಿಸೋದಿಲ್ಲ. ಇವರೆಲ್ಲ ಏನು ಮಾಡಿಕೊಂಡ್ರು, ಆಯ್ತು ದೊಡ್ಡ ತಪ್ಪಾಯ್ತು ಕ್ಷಮಿಸು, ಅಲ್ಲಿಗೆ ಒಂದು ಮಿಸ್ಟೇಕ್ ಮುಗಿದೋಯ್ತು ಅಲ್ಲಿಗೆ. ಆಮೇಲೆ ಮುಂದೆ ಕಂಟಿನ್ಯೂ ಮಾಡಿ ಅರ್ಥ ಇಲ್ಲ. ಯಾವಾಗ ತಪ್ಪು ಅಂತ ಹೇಳ್ತಾರೆ ಅವಾಗ ಏನು ಮಾಡ್ಬೇಕು, ಅಲ್ಲಿಗೆ ಅದು ತಪ್ಪು ಒಪ್ಪದೆ ವಿರುದ್ಧ ತಪ್ಪಾಗುತ್ತೆ. ತಪ್ಪೊಂದು ಕೇಳಿದಾಗ ಒಪ್ಪದೆ ಹೋದರೆ, ಆದರೆ ಕೆಲವೊಂದು ತಪ್ಪು ಅಂತ ಒಪ್ಲಕ್ಕಾಗೋದಿಲ್ಲ. ಯಾಕೆ, ಯಾರನ್ನ ಕಾಲು ತೊಳೆದಾಗ ಗೊತ್ತಿಲ್ಲ, ತಪ್ಪೋದು ಸರಿಯಿಲ್ಲ. ಕೊಲೆ ಮಾಡೋದು ಗೊತ್ತಿದ್ದಿಲ್ಲ ಅಂದರೆ ಹೇಳ್ತಾರೆ, ಅದನ್ನೆಲ್ಲ ಕೂಡ ಅದೆಲ್ಲ ತಪ್ಪು. ಆಕ್ಸಿಡೆಂಟ್ ಬೇರೆ, ಮರ್ಡರ್ ಬೇರೆ. ಇದು ಇಂಟೆನ್ಷನ್ ಮಾಡಿದ್ರೆ ಮರ್ಡರ್ ಆಗುತ್ತೆ, ಅದೇ ತಪ್ಪೇ. ಆಕ್ಸಿಡೆಂಟಲ್ಲೂ ಸತ್ತ, ಮರ್ಡರ್ ಮಾಡಿದ್ದಕ್ಕೆ ಸತ್ತ. ಆಕ್ಸಿಡೆಂಟಲ್ಲಿ ಸತ್ತಾಗ ಅದು ಉದ್ದೇಶ ಇಲ್ಲ. ಅದು ಉದ್ದೇಶ, ಅಲ್ಲಿ ಮರ್ಡರ್ ಮಾಡಬೇಕಾದ್ರೆ ಸಾಯಲೇ ಹೋದ್ರೆ ಉದ್ದೇಶ ಅವನಿಗಿದೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗ ಕೂಡ ತಪ್ಪನ್ನು ಅರ್ಥ ಮಾಡಿಕೊಳ್ಳೋದು ಸಾತ್ವಿಕರ ಲಕ್ಷಣ. ಪೂರ್ತಿ ಮಾಡದೇ ಇರೋದು ಪರಮ ಸಾತ್ವಿಕರು. ಒಪ್ಕೊಳ್ತಕ್ಕಂಥದ್ದು ತಪ್ಪು ಮಾಡಿದ್ಮೇಲೆ ಅದು ಅದು ಮತ್ತೆ ರಿಪೀಟ್ ಮಾಡಿದರೆ ತಪ್ಪಾಗುತ್ತೆ. ಬಧ್ನೀಹಿ ಸೇತು ಮಿಹತೆ ಯಶಸ್ಸೋ ಆಶು ಅನುಗೃಹ್ಯ. ಅನುಗ್ರಹ ಮಾಡಿದ್ದು ಅಷ್ಟೇ ಬೇಗ. 3 ದಿವಸ ಸಿಟ್ಟಾಗ್ಲಿಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ರು, 3 ದಿವಸ. ಅನುಗ್ರಹ ಒಂದೇ ಕ್ಷಣದಲ್ಲಿ ಅನುಗ್ರಹ ಮಾಡಿಬಿಡಿ. ಇದು ದೇವರ ಕರುಣೆ, ಫಾಸ್ಟಾಗಿ ಮಾಡಿ. ಅದು ಕೂಡ ಅಜ್ಞಾನ ಏನೂ ಅಲ್ಲ. ದೇವರ ಭೀಷಣಾದಿಗಳಿಗೆ ಒಂದು ಜಗತ್ತಿಗೆ ಪಾಠ. ಭೀಷಣ ಬರಬೇಕಾದ ಪ್ರಸಂಗ ಇತ್ತು, ಎಲ್ಲ ಮುಗೀತು. ಈಗ ಬಾಣ ಇಟ್ಕೊಂಡಿದ್ದಾನೆ. ಈಗ ಈ ಬಾಣ ಏನು ಮಾಡಬೇಕೀಗ, ವಾಪಸ್ ತೊಗೊಳ್ಳೋದಿಲ್ಲ. ಯಾತಕ್ಕೆ ತೊಗೊಂಡ್ರೆ ಏನಾಗುತ್ತೆ, ವ್ಯರ್ಥ ಅಂತಾಗುತ್ತೆ, ದೋಷ. ಅಮೋಘ, ಅಮೋಘ ಅಂದಮೇಲೆ ಏನರ್ಥ, ತೊಗೊಂಡ್ಮೇಲೆ ಅದು ವಾಪಸ್ ಇರೋಕ್ಕೆ ಸಾಧ್ಯ ಇಲ್ಲ. ಏನಾಗಬೇಕದು, ಆಗಲೇಬೇಕು. ಕೊಟ್ಟುಕೊಂಡ ಮೇಲೆ ಬಿಡಾಗಿಲ್ಲ, ಯಾಕೆ ಕ್ಷಮೆ ಕೇಳಿಬಿಟ್ಟಿದ್ದಾನೆ. ಏನು ಮಾಡ್ತಾನೆ, ಮುಂದೆ ಬಿಡ್ತಾರೆ. ಎಲ್ಲಿಗೆ ಹೋಗ್ತದೆ ಅದು, ಆಶು ತಸ್ಮೈ ಧೃತಂ. ಅವನ ಮೇಲೆ ಬೀಳಕ್ಕೆ ಹೊರಟಂತಹ ಬಾಣವನ್ನು ದಿತಿಸುತಾತ್ಮಸು ಚ ಅಂತ್ಯಜೇಷು. ದಿತಿಸುತಾತ್ಮಜರು, ದಿತಿಸುತ ಆತ್ಮಜರು ಅಂದರೆ ದೈತ್ಯರು ಅಂತ ಅರ್ಥ. ದಿತಿಸುತರು ದೈತ್ಯರು, ಅವ್ರ ಮಕ್ಕಳು ದೈತ್ಯರ, ದಿತಿಸುತರು ದೈತ್ಯರು. ಸುತಾತ್ಮಸು ಅವರ ಮಕ್ಕಳಾಗ್ಬೋದು. ಅವರ ಸ್ವರೂಪ, ಅವರ ಸ್ವರೂಪ ದೈತ್ಯ ಸ್ವರೂಪದವರಿದ್ದಾರಲ್ಲ, ಅವ್ರು ಯಾರವರು, ಅಂತ್ಯಜೇಷು. ಅಂತ್ಯಜ ಅಂತ ಹೇಳಿದರೆ ಆ ಕಾಲದ ಒಂದು ಕಂಡೆಮ್ಡ್ ಕ್ಲಾಸ್ ಅದು. ಅದರ ಮೇಲೆ ಏನು ಮಾಡಿದರು, ಬಾಣವನ್ನು ಪ್ರಯೋಗ ಮಾಡಿದರು. ಅಂದರೆ ಇದು ರಾಮದೇವರು ಏನು ಮಾಡಿದ್ದಾರೆ, ಯಾತಕ್ಕೆ ಅಮೋಘ ಆಗೋದಿಲ್ಲ ಅಂದರೆ ಗೊತ್ತಿಲ್ಲದೆ ಕೆಲಸ ಮಾಡಿದರೆ ಅದು ಅಮೋಘ ಆಗಬೇಕು. ರಾಮದೇವ ಸರ್ವಜ್ಞರಾದ್ರಿಂದ ಏನಿಲ್ಲ, ಒಂದು ಒಳ್ಳೆ ಕ್ಷಮೆ ಕೇಳೋದು ಗೊತ್ತು, ಬೇರೆ ಕಡೆ ಬಿಡೋದು ಗೊತ್ತು, ಎಲ್ಲ ಗೊತ್ತು. ಅದೇ ರೀತಿಯಲ್ಲಿ ಸಪ್ತ ತಾಳಗಳು ಬಿಟ್ಟ ಬಾಣ ಏನಾಯ್ತು, ಅದು ಪಾತಾಳಕ್ಕೆ ಹೋಗಿ ರಾಕ್ಷಸರು ಕೊಂದು. ಆ ದುಂದುಬಿಯ ಶವ ಏನಾಯಿತು, ಮುಂದೆ ಹೋಗಿ ಪಾತಾಳದ ಅಲ್ಲೂ ಸಂಹಾರ ಮಾಡು. ರಾಮದೇವ್ರು ಮಾಡಿ ಕೆಲಸ ಏನಾಗಬೇಕದು ಆಗಲೇಬೇಕು. ಬಾಣ ತೊಗೊಂಡ್ಮೇಲೆ ಒಬ್ಬೆ ಮಾಡಲೇಬೇಕಂದ್ರೆ ಒಬ್ಬೆ ಮಾಡಲೇಬೇಕು. ಇವ್ರು ಯಾರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ್ಯಜೇಷು ಶಾರ್ವಾದ್ವಾರ ವಿಗತ ಮೃತ್ಯುಸು. ಅವರೆಲ್ಲ ಎಂಥವರು, ರಾಮದೇವ್ ಬಾಣ ತೊಗೊಂಡು ಮುಖ್ಯ ಗುರಿ ಇದ್ದಿದ್ದು ಅಲ್ಲಿ. ಅವರೆಲ್ಲ ರುದ್ರದೇವರು ಶರ್ವ ಶಾರ್ವ, ಶರ್ವವರ ಶಾರ್ವವರ, ಶಿವನವರ ಇದ್ದಿದ್ದರಿಂದಾಗಿ ಅವರೆಲ್ಲ ವಿಗತ ಮೃತ್ಯುಷು, ಸಾವಿಲ್ಲದವರಾಗಿದ್ದರು. ಗೊತ್ತಾಯ್ತಾ. ದುರ್ಜಯೇಷು, ಬೇರೆಯವರಿಗೆ ಸಾವಿಲ್ಲ, ಬೇರೆಯವರು ಯಾರು ಸೋಲು ಇಲ್ಲ. ಎರಡೆರಡು, ಸೋಲು ಇಲ್ಲ, ಸಾವು. ಅವಧ್ಯತ್ವ ಬರ ಬೇರೆ, ಅಜೇಯತ್ವ ಬೇರೆ ಬೇರೆ. ಅಜೇಯತ್ವ ಅಂದರೆ ಯಾರು ಗೆಲ್ಲೋದು ಸಾಧ್ಯ ಇಲ್ಲ. ಅಮೃತ್ಯತ್ವ ಅಂದರೆ ಯಾರು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿ ಎರಡು ಬರೋಣ ಅವರಿಗಿತ್ತು. ಅದರಿಂದ ಅವ್ರು ಯಾರು ಕೊಲ್ಲಬೇಕೀಗ, ಅವ್ರಿಗಿಂತ ಮೇಲವ್ರು ಕೊಲ್ಲಬೇಕು. ನಿಸ್ಸಂಖ್ಯಕೇಶು, ಅವ್ರು ಎಷ್ಟು ಜನ ಇದ್ದಾರೆ ಹೋಗಲಿ ಅಂದರೆ ನಿಸ್ಸಂಖ್ಯಕೇಶು, ಕೋಟಿಗಟ್ಟಲೆ ಇದ್ದಾರೆ. ಕೆಟ್ಟವರು ಗ್ರೂಪ್ ಭಾರಿ ದೊಡ್ಡದು. ಎಲ್ಲಿ ನಡೆದಿದೆ ಧನುಷ್ಕೋಟೆ ಆ ಭಾಗದ. ಅಮುಚದಾಶು ದದಾಹ ಸರ್ವಾನ್, ದದಾಹ ಧನುಷ್ಕೋಟೆ ಹೆಸರು ಆಮೇಲೆ ಬಂತಷ್ಟೇ ಅದಕ್ಕೆ.
ತಮ ದದಾಹ ಸರ್ವಾನ್ ಏನು ಮಾಡಿದ್ರು ಅದನ್ನೆಲ್ಲ ಎಲ್ಲರೂ ಸುಟ್ಟು ಹಾಕಿಬಿಟ್ರು. ಬರೀ ಇದಲ್ಲ, ಸುಟ್ಟು ಹಾಕಿಬಿಟ್ರು ಅಂದ್ರೆ ಏನು, ಹೋಗಿ ಯಾಕಂದ್ರೆ ಬೋಧೋಯ್ತು. ಸುಟ್ಟ ಅಂತ್ಯ ಸಂಸ್ಕಾರನೇ ಆದಮೇಲೆ ಇನ್ನು ಡ್ರೈಮ್ ಇಂಜೆಕ್ಷನ್ ಕೊಡೋ ಪ್ರಸಂಗ ಬರೋದಿಲ್ಲ ಆಗ. ಯಾಕೆ ಪೂರ್ತಿ ಗಾನ್, ಏನಿಲ್ಲ, ಪ್ರಾಣ ಇಲ್ಲ ಅಂದರೆ ಮುಗೀತು. ಇಲ್ಲಿ ಡೌಟ್ ಕೂಡ ಇಲ್ಲ, ಸುಟ್ಟು ಹಾಕಿದ್ರೆ ಏನಿರೋದಿಲ್ಲ. ಪ್ರಾಣ ಇಲ್ಲ ಅಂತ ಡಾಕ್ಟರ್ ಸರ್ಟಿಫೈ ಮಾಡಬೇಕು. ಎಷ್ಟೋ ಸಲ ಸತ್ತವನ್ನು ನೀವೇ ತೀರ್ಮಾನ ಮಾಡಬಾರ್ದು. ಯಾರು ಹೇಳ್ತಾರೆ? ಸರ್ಟಿಫೈ ಮಾಡಬೇಕಾಗಿ. ಅದು ಸುಟ್ಟವರು ಸರ್ಟಿಫೈ ಮಾಡಬೇಕಾಗಿಲ್ಲ. ಅದಕ್ಕೆ ಬೂದಿ ಇನ್ನೂ ಸರ್ಟಿಫೈ ಮಾಡೋದೇನಂತದಲ್ಲ ಅಂತ ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ದದಾಹ ಸರ್ವಾನ್, ರಾಮದೇವರ ಶಕ್ತಿ ಎಷ್ಟು, ಅಷ್ಟು ಜನ ರುದ್ರದೇವರಿದ್ದಂತಹ ಅಜೇಯರು ಅಮೃತ್ಯುಗಳು ಆದಂತಹ ರಾಕ್ಷಸರನ್ನ ಒಂದೇ ಬಾಣದಿಂದ ಹೊಡೆದಿದ್ದು. ಮತ್ತೆ ಹೆಚ್ಚು ಬಾಣ, ಒಂದೇ ಬಾಣ. ಈಗ ಒಂದು ಬಾಣ ಸಾಕಲ್ಲ, ಯಾರು ಸುಮಾರು ಎಲ್ಲಿದ್ದಾರೆ ಇವರೆಲ್ಲ ಒಳ್ಳೆ ಹೊಡ್ಕೊಂಡು ರಾವಣ ಸೋದರೊಳಗೇನೂ ಇಲ್ಲ, ಬೇರೆ ಇದ್ದಾನೆ, ಹೊಡೆದ ಮುಗಿದೋಗುತ್ತೆ ಕಥೆ. ಅರ್ಥ ಆಯ್ತಾ? ಆದರೆ ರಾಮದೇವರಿಗೆ ಯಾರ ಸಹಾಯನೂ ಬೇಡ. ಜಾತಕ್ಕೆ ತಗೊಂಡಿಷ್ಟೆಲ್ಲ ಕೂಡ ಲೋಕ ಅನುಗ್ರಹ ಮಾಡಲಿಕ್ಕೆ ಹೊರತು ನಮಗಿವರು ಬೇಕೇ ಇರಲಿಲ್ಲ. ಕೃತ್ವೇರಣಂ ತದಥ ಮೂಲ ಫಲಾನಿ ಚಾತ್ರ ಸಮ್ಯಕ್ ವಿಧಾಯ ಭವಶತ್ರುರಮೋಹಚೇಷ್ಟ ಬದ್ಧುಂ ದಿದೇಶ ಸುರವರ್ಧಕಿನೋವತಾರಂ ತಜ್ಯಂ ನಲಂ ಹರಿವರಾನಪರಂಶ್ಚ ಸೇತುಂ. ಕೃತ್ವೇರಿಣಂ ಅದೇನು ಮಾಡಿದ್ರಿ ಈಗ? ಅದು ಇನ್ನೊಂದಾಗಿತ್ತಲ್ಲಿ ಸಮುದ್ರದಲ್ಲಿ ಇದ್ದ ಜಾಗ ಇತ್ತಲ್ಲ, ಅದಿಷ್ಟು ಕೂಡ ಒಂದು ರೀತಿ ಬಂಜರ ಭೂಮಿ ಆಗಿಬಿಟ್ಟಿದೆ. ಸಮುದ್ರದಲ್ಲಿ ಬಂಜರ ಭೂಮಿ ಆಗೋ ಭಾಳ ಕಡಿಮೆ, ತುಂಬ ಫಲವತ್ತಾದದ್ದು. ಆದರೆ ಇವರಿಂದಾಗಿ ರಾಕ್ಷಸರಿಂದಾಗಿ ಜಾಗ ಕೆಟ್ಟ ಹಾಳಾಗಿ ಹೋಗಿತ್ತು. ಗೊತ್ತಾಯ್ತಾ? ಅದನ್ನು ಮೂಲ ಫಲಾನಿ ಚಾತ್ರ ಸಮ್ಯಕ್ ವಿಧಾಯ. ಮೂಲ ಫಲಾನಿ ಮೊದಲಿನಂತ ಎಲ್ಲ ಫಲಗಳು, ಮೂಲಗಳು ಗೆಡ್ಡೆಗೆಣಸುಗಳು, ಫಲ ಹಣ್ಣುಗಳು ಎರಡೂ ಬೆಳೆಯ. ಅಲ್ಲಿ ಸಮುದ್ರದಲ್ಲೇ ಹಣ್ಣುಗಳು, ಈ ಮಧ್ಯೆ ಸಮುದ್ರದಲ್ಲೇ ಬೆಳಿಬೇಕು. ಆ ರೀತಿ ರಾಮದೇವರು ಮಾಡಿದರು. ಮೂಲ ಇದರಿಂದ ಏನಾಯಿತು, ಒಣಗಿ ಅಲ್ಲಿ ರಾಕ್ಷಸರನ್ನು ಕೊಂದಿದ್ದು ಆ ಜಾಗ ಸರಿ ಮಾಡಿಬಿಟ್ಟು ಅದನ್ನು ಫಲವತ್ತಾಗಿ ಮಾಡಿ ಫಲ ಬರಹಾಗೂ ಮಾಡಿದ್ದು ರಾಮದೇವರ ಬಾಣ. ಯಾವುದು ಮರಳುಗಾಡು ಎಂಬುದಕ್ಕಿಂತ ಅದು ಈರಣ ಅಂತ ಇಲ್ಲ, ಅಲ್ಲ ಅದೇನಂತ ಗೊತ್ತಾ, ಅದಕ್ಕೆ ಇದಿರುತ್ತೆ ಮರಳಲ್ಲ, ಅದಕ್ಕೆ ಸೌಳು ಬಂಜರ ಭೂಮಿ ಅಂತ ಹೇಳಿದರೆ ಮರಳಲ್ಲ, ಅದು ಗಟ್ಟಿನೇ ಇರುತ್ತೆ, ಬಟ್ ಏನು ಬೆಳೆಯಲ್ಲ. ಬಂಜರು ಅಂತ ಕರೀತಾರಲ್ಲ, ಹಾಗೆ ಬಂಜರು ಭೂಮಿ ಬೇರೆ, ಮರಳುಗಾಡು ಬೇರೆ. ಮರಳುಗಾಡಿನಲ್ಲಿ ಮರಳಿರುತ್ತೆ, ಗೊತ್ತಾಯ್ತಾ? ಇಲ್ಲಿ ಇದು ಕೂಡ ಇರೋದಿಲ್ಲ, ಏನಿರೋದಿಲ್ಲ, ಏನು ಬೆಳೆಯಲ್ಲ, ಹಾಕಿದ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗೆ ಸಮ್ಯಕ್ ವಿಧಾಯ ಭವ ಶತ್ರುರಮೋಘ ಚೇಷ್ಟ. ಯಾತಕ್ಕೆ ಇದೆಲ್ಲ ಮಾಡಿದ್ದು? ಅಮೋಘ ಚೇಷ್ಟ. ರಾಮದೇವ್ರ ಬಾಣ ಅಮೋಘ, ಆತನ ಚೇಷ್ಟ ಅಂದ್ರೇನು? ಪ್ರತಿಯೊಂದು ಎನಿ ಆ್ಯಕ್ಟಿವಿಟಿ ಏನದು ವ್ಯರ್ಥವಲ್ಲ. ಎಷ್ಟೋ ಸತ್ತ ಕೈ ಆಡಿಸ್ತೀವಿ, ಕಾಲಾಡಿಸ್ತೀವಿ, ಏನದಕ್ಕೆ ಅರ್ಥ ಇಲ್ಲ. ಗೊತ್ತಾಯ್ತಾ? ಎಷ್ಟೋ ಅದೊಂದೇನಂತೀವಿ ನಾವು, ಅದಕ್ಕೆ ಮ್ಯಾನರಿಸಮ್ ಅಂತಲೂ ಕರೀತಿರ್ತಾರೆ. ಹಾಗೆ ಮಾಡೋದಲ್ಲ. ಅದೆಲ್ಲ ಯಾತಕ್ಕೆ ಅಂತ ಕೇಳಿದ್ರೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲ, ನಿಯಂತ್ರಣ ಇಲ್ಲ ಅಂದ್ರೆ ಹಾಗಾಗತ್ತೆ. ಕೆಲವು ರೋಗ ಬಂದ ಕೈ ಅಳ್ಳಾಡ್ತಾನೇ ಇರುತ್ತೆ. ಅದಕ್ಕೇನದಕ್ಕೆ ಬೇಡ ಅಂದರೂ ಅಳ್ಳಾಡ್ತಿರುತ್ತೆ. ರೋಗ ದೇವ್ರದ್ದು ಹಾಗಲ್ಲ. ನೋಡಿ, ಅಮೋಘ ಚೇಷ್ಟ. ಏನು ಮಾಡಿದ್ರು ಕೂಡ ಏನು ರಾಮದೇವ್ರ ಮಾಡಿ ದೇವ್ರು ಮಾಡಿ ಏನಾಗುತ್ತೆ? ಆಚಾರ್ಯರು ಮಾಡಿದ್ರೇ ಗಮನಾಸನ ಸಂಕಥಾದಿಲಿಯ ಹೇಳ್ಬಿಟ್ಟಿದ್ದಾರೆ. ಏನು ಮಾಡಿದ್ರು ವೇಸ್ಟ್ ಅಲ್ಲ ಅವ್ರು ಮಾಡೋದು. ಪ್ರತಿಯೊಂದಕ್ಕೂ ಅರ್ಥ ಇರುತ್ತೆ. ಅಂದಮೇಲೆ ದೇವ್ರು ಮಾಡೋದು ಪ್ರತಿಯೊಂದು ಅರ್ಥ ಇರೋದ್ರಿಂದ ಎಲ್ಲ ದೇವ್ರು ಮಾಡಿಸ್ತಾನೆ ಅಂತ ಗೊತ್ತಾದ ಮೇಲೆ ನಮ್ಮಿಂದ ಏನಾದರೂ ಒಳ್ಳೇದಾಗಲಿ ಕೆಟ್ಟದಾಗಲಿ ಅದಕ್ಕೆ ಮೂಲ ಕಾರಣ ಯಾರಾಗ್ತಾರೆ? ಈಗ ದೇವರು. ಬಟ್ ದೇವ್ರು ಸುಮ್ಮನೆ ಮಾಡಿಸ್ತಾನೆ, ಮಾಡಿಸೋದಿಲ್ಲ. ಯಾಕೆ? ಒಂದು ಲಿಸ್ಟ್ ಇದೆ, ಆ ಪ್ರಕಾರ ಮಾಡಿಸ್ತಾನೆ ಹೊರತು ಸುಮ್ಮನೆ ಮಾಡೋದಿಲ್ಲ. ಆಗ ನಮಗೇನಾಗತ್ತಾಗ ಇದು ತಪ್ಪಿ ಹೋಗುತ್ತೆ. ಯಾವುದು? ಅಹಂಕಾರಗಳು, ದ್ವೇಷಾದಿಗಳು ಏನು ಬರಲು ಸಂಬಂಧ ಇಲ್ಲ. ಯಾತಕ್ಕೆ? ಕಾರಣ ಇದೆ ಅದಕ್ಕೆ. ಆ ಕಾರಣಕ್ಕೆ ಹೊಣೆಗಾರರಿದ್ದಾರೆ. ಪರಮಾತ್ಮ ಅಂತವರು ನಿಷ್ಪಕ್ಷಪಾತವಾದ ಪರಿಪೂರ್ಣ ನ್ಯಾಯಾಧಿಪತಿ. ಆದ್ದರಿಂದ ದೇವರು ಮಾಡಿದ ಅನ್ಯಾಯ ಆಗೋ ಚಾನ್ಸಸ್ಸೇ ಇಲ್ಲ. ಕೃತ್ವೇರಣಂ ತದಥ ಮೂಲ ಫಲಾನಿ ಚಾತ್ರ ಸಮ್ಯಕ್ ವಿಧಾಯ. ಏನೋ ಕಾಟಾಚಾರಕ್ಕೆ ಸಮ್ಯಕ್ ವಿಧಾಯ, ಸಣ್ಣ ಬೆಳಿಬೇಕು ಮತ್ತೆ ಕೆಡಲೇಬಾರ್ದು, ಆ ರೀತಿ ಮಾಡಿದರು. ಭವಶತ್ರು ರಮೋಘ ಚೇಷ್ಟ. ಸಂಸಾರಕ್ಕೆ ಶತ್ರು ಪರಮಾತ್ಮ. ಆದರೆ ಇದನ್ನೇನು ಸೂಚನೆ ಮಾಡಿದರು? ರಾಮದೇವ್ರು ನೋಡಿದ ತಕ್ಷಣ ಏನಾಯಿತು? ಸಮುದ್ರ ಒಣಗೋಯ್ತು. ಗೊತ್ತಾಯ್ತಾ? ನಮ್ಮ ಸಂಸಾರ ಸಮುದ್ರ ಭಾರಿ ದೊಡ್ಡದು ಅಂತ ಹೇಳ್ಕೊತೇವೆ. ದೇವರು ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಯೋಚನಾಭ್ಯಾಂ ವಿಲೋಕಯ. ಅದು ನೋಡಿ ದೇವ್ರು ನೋಡಿ ಏನಾಗತ್ತೆ ಅಲ್ಲಿಗೆ? ಸಂಸಾರ ಸಮುದ್ರ ಹೋಗಿಬಿಡುತ್ತೆ. ಪವಶತ್ರು ಸೂಚನೆ ಮಾಡ್ತಾರೆ. ಸಂಸಾರಕ್ಕೆ ಶತ್ರುವಾದವು ಪರಮಾತ್ಮ. ಸಂಸಾರಕ್ಕೆ ಶತ್ರು ಅಂದ್ರೇನು? ಪರಿಹಾರ ಮಾಡೋದು ಅಂತ ಅರ್ಥ. ಅಮೋಘ ಚೇಷ್ಟ. ಅಮೋಘ ಚೇಷ್ಟ ಅದೇ ಇವರೆಲ್ಲ ಮೋಘಾಶ ಮೋಘ ಕರ್ಮಾಣ ದೈತ್ಯರಾದರೆ ಅದಕ್ಕೆ ಆಪೋಸಿಟ್ ಅಮೋಘ. ಅಮೋಘ ಚೇಷ್ಟ. ಬದ್ಧುಂ ದಿದೇಶ ಸುರವರ್ಧಕಿನೋ ಅವತಾರಂ. ವರ್ಣನ ಪ್ರಾರ್ಥನೆಯಂತೆ ಏನು ಮಾಡಿದ್ರು? ಈಗ ಸೇತುವೆ ಕಟ್ಟಿದ್ರು. ಬದ್ಧುಂ ದಿದೇಶ ಇಲ್ಲಿ
ಸೇತುವೆ ಕಟ್ಟಿಸಿ ದಾಟಿಸಿದ್ರು. ಸಂಸಾರ ಸಮುದ್ರ ದಾಟಕ್ಕೆ ಸೇತುವೆ ಕಟ್ಟಿಸೋದಿಲ್ಲ, ತಾನೇ ಸೇತುವೆ ಅಂತ ಹೇಳ್ತಾರೆ. ಅಮೃತ ಶ್ರೇಷ್ಠ ಸೇತು. ದೇವರೇನು ಸೇತು ತಾನೆ, ಸೇತುವೆ ತಾನೇ, ಗುರಿನೂ ತಾನೆ, ಗಮ್ಯನೂ ತಾನೆ, ಸಾಧನನೂ ತಾನೆ. ದೇವರ ವೈಶಿಷ್ಟ್ಯ ಇದು. ಅದಕ್ಕೆ ಹೇಳ್ತಾರೆ ಬದ್ಧುಂ ದಿದೇಶ ಸುರವರ್ಧಕಿನ ಅವತಾರಂ. ಸೇತುವನ್ನು ಕಟ್ಟು ಅಂತ ಅಪ್ಪಣೆ ಮಾಡಿದರು. ಯಾರಿಗೆ? ಬದ್ಧುಂ ಕಟ್ಟಲಿಕ್ಕೆ. ದಿದೇಶ ಆದೇಶ ಕೊಟ್ಟರು. ಯಾರಿಗೆ ಅಂದರೆ ನಲಂ, ನಳನಿಗೆ. ಯಾರಾತ? ಸುರವರ್ಧಕಿನೋ ಅವತಾರಂ. ಸುರವರ್ಧಕಿನಃ ಅವತಾರಂ. ಸುರಶಿಲ್ಪಿ ವಿಶ್ವಕರ್ಮ, ವಿಶ್ವಕರ್ಮನ ಅವತಾರ ಆತ. ಸೊ ಇದು ಕೂಡ ಏನಾಯಿತು? ದ್ವಾರಕಾಪಟ್ಟಣ ನಿರ್ಮಾಣ ಯಾರಿಂದ ಆಯಿತು? ಇದು ಕೂಡ ನಿರ್ಮಾಣ ಆಗಿದ್ದು ಯಾರಿಂದ? ಸೇತುವೆ ವಿಶ್ವಕರ್ಮ ನಿರ್ಮಾಣ. ಆ ಪಟ್ಟ ಕೂಡ ಲಂಕಾಪಟ್ಟಣ ಯಾರ ನಿರ್ಮಾಣ? ವಿಶ್ವಕರ್ಮ ನಿರ್ಮಾಣನೇ. ವಿಶ್ವಕರ್ಮ ಅಂತ ಹೇಳಿದರೆ ಎರಡೀಗ ಡಿವೈನ್ ಆದ್ರಿಂದ ಫಾಸ್ಟಾಗಿ ಮಾಡ್ತಾನೆ, ಪರ್ಫೆಕ್ಟಾಗಿ ಮಾಡ್ತಾನೆ. ಫಾಸ್ಟ್ ಆ್ಯಂಡ್ ಪರ್ಫೆಕ್ಟ್ ಎರಡೂ ಇರೋದ್ರಿಂದ ದೇವರ ಅನುಗ್ರಹ ವಿಶೇಷ. ವರವರ್ಧಕ ಸುರವರ್ಧಕಿನೋ ಅವತಾರಂ. ವಿಶ್ವಕರ್ಮ ಬಂದ ಅಂತ ಕೇಳಿದ್ರೆ ವಿಶ್ವಕರ್ಮ ಬರಲಿಲ್ಲ ಅಲ್ಲಿಗೆ. ತಜ್ಜಂ ನಲಂ, ವಿಶ್ವಕರ್ಮನಿಂದ ಅವತಾರ ಮಾಡಿದಂಥ ನಳ. ನಳ ಯಾರ ಅವತಾರ ಆಯ್ತು ಈಗ? ಅವತಾರ. ವಿಶ್ವಕರ್ಮ ಬೂದು ರೂಪದಿಂದ ಬಂದ ಅಲ್ಲ. ಅಲ್ಲಿ ದ್ವಾರಕೆ ಕಟ್ಟಬೇಕಾದ್ರೆ ಹೇಗೆ ಬಂದ? ಬೂದು ರೂಪದಲ್ಲೇ ಬಂದ. ಲಂಕೆ ಕಟ್ಟಿದಾಗ ಬೂದು ರೂಪದಲ್ಲೇ ಕಟ್ಟಿದ. ಸೇತುವೆ ಕಟ್ಟಿದ್ರೆ ಮಾತ್ರ ಬೂದು ರೂಪದಿಂದ ಅಲ್ಲ. ಯಾವ ರೂಪದಿಂದ? ನಳ ಅನ್ನ ಅವತಾರ ರೂಪದಿಂದ ಮಾಡಿ. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತಜ್ಜಂ ಅಂದರೆ ವಿಶ್ವಕರ್ಮನಿಂದನೇ ಹುಟ್ಟಿದ್ದು. ವಾಯುದೇವರಿಂದನೇ ಹುಟ್ಟಿದ್ದು. ಹೇಗೋ ಇವರು ದೇವತೆಗಳು ತಮ್ಮಿಂದನೇ ತಾವೇ ಹುಟ್ಟಿ ಬರ್ತಾರೆ. ಅದಕ್ಕಾಗಿ ತಜ್ಜನಂ ನಲಂ. ಯಾರ ಯಾರು ಯಾರು ಹೇಳಿ ಎಲ್ಲಿ ಹೇಳಿದ್ದಾರೆ? ಎಲ್ಲಿ ಹೇಳಿದ್ದಾರೆ? ಯಾರು ಹೇಳಿದ್ರು ಅಂತ ಅಲ್ಲ, ಹೇಳಿಲ್ಲ. ಹಾಗೆಲ್ಲ ಹೇಳಿ ನಲಂ ಹರಿವರಾನಥ ಅಪರಾಂಶ್ಯ ಸೇತು. ಹರಿ ನಲಂ ನಳ. ಯಾತಕ್ಕೆ ಇನ್ನೊಂದು ಹೇಳಿದ್ರು? ಬರೀ ನಳ ಕಟ್ಟಿದ್ರೆ ಏನಾಗ್ತಿತ್ತು? ನಳದಮಿ ಅಂತ ನಳ ಇದ್ದಾನೆ. ಈ ನಳ ಇದ್ದ ಅಂತ ಪ್ರಶ್ನೆ ಮಾಡಿಬಿಡ್ತಾರೆ. ಮತ್ತೆ ಅದಕ್ಕೇನು ಮಾಡಿದ್ರು? ಸುರವರ್ಧಕಿನೋತಾರಂ ನಳ. ಈತ ಕಪಿ ಈತ. ನಳಂ ಹರಿವರಾನ್ ಅಪರಾಂಶ್ಯ ಸೇತು. ಹರಿವರಾನ್, ಹರಿವರ. ಹರಿ ಅಂದರೆ ಕಪಿ, ಕಪಿ ವರರು. ಅಲ್ಲಿರೋ ಕಪಿಗಳು ಸಾಮಾನ್ಯ ಕಪಿಗಳು ಇದ್ದಾರೆ, ದೊಡ್ಡ ದೊಡ್ಡ ಕಪಿಗಳು ಇದ್ದಾರೆ. ದೊಡ್ಡ ದೊಡ್ಡ ಕಪಿಗಳನ್ನು ಸೇತುವೆ ಕಟ್ಟಕ್ಕೆ ಸೇತುವೆ ಕಟ್ಟಬೇಕು. ಅವರೆಲ್ಲ ತಂದು ಕೊಡಿ. ಏನು ತಂದು ಕೊಡ್ಬೇಕು? ಈಗ ಸಪ್ಲೈ ಮಾಡಬೇಕು. ಈ ಕಲ್ಲುಗೆಲ್ಲ ತಂದು ಕೊಡ್ಬೇಕಲ್ಲ, ತಂದು ಕೊಡ್ತಾ ಇದ್ರು. ಎಲ್ಲ ಹೋದರು. ಆದರೆ ಅದು ಕೂಡ ಮ್ಯಾಕ್ಸಿಮಮ್ ಶೇರ್ ಯಾರದು? ಹನುಮಂತ ವಾಯುದೇವರದೇ ಬಂದಿತ್ತು. ಅತಿ ಹೆಚ್ಚು ಕಲ್ಲುಗಳನ್ನು ತಂದುಕೊಂಡು. ಅದು ಕಲ್ಲುಗಳು ಇದು ಸಣ್ಣ ಪುಟ್ಟ ಕಲ್ಲುಗಳಲ್ಲ. ಏನು ಬೇಕು ಅದಕ್ಕೆ? ಬೆಟ್ಟ ತಂದುಬಿಟ್ಟಿದೆ. ಹಾಗೆ ಬೆಟ್ಟ ಹಾಗೆ ಇಟ್ಬಿಟ್ಟು ಮುಗಿತು. ಎಷ್ಟು ಕವರ್ ಆಗೋಯ್ತು ಅಲ್ಲಿ. ಮನುಷ್ಯ ಡಿಮಾಲಿಷ್ ಮಾಡೋದಕ್ಕೂ JCB ಎಷ್ಟು ವ್ಯತ್ಯಾಸ ಇದೆ ಈಗ. ಅದೇ ರೀತಿ ನೀವು ಕಟ್ಟೋದಕ್ಕೆ ಅಷ್ಟು ವ್ಯತ್ಯಾಸ. ಕಟ್ಟೋದು ಆ ರೀತಿ ಕಟ್ಟೋದು ಕಷ್ಟ. ಕಟ್ಟೋದು ಡಿಮಾಲಿಷ್ ಮಾಡೋದು ಯಾರಿಗೂ ಸುಲಭ. ಒಳ್ಳೇದನ್ನು ಕೆಡಿಸೋದು ಭಾರಿ ಸುಲಭ. ಅರೆ ಒಳ್ಳೇದು ಕೆಟ್ಟದ್ದು ಮಾಡೋದು ಮಾತ್ರ. ಕೆಟ್ಟದ್ದನ್ನು ಒಳ್ಳೇದು ಮಾಡೋದು ಇದೆಯಲ್ಲ, ಭಾರಿ ಭಾರಿ ಸವಾಲದು. ಹಾಲು ಕೆಟ್ಟೋಯ್ತು, ಏನು ಮಾಡ್ತಾನೆ ಈಗ? ಮೊಸರು ಮಾಡೋದು ಸುಲಭ, ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಹೆಪ್ಪಾಕಿರ ಆಗುತ್ತೆ. ಆದರೆ ಏನು ಮಾಡಿದ್ರೆ ಏನಾಗಲ್ಲ ಮೊಸರದು? ಹಾಲಾಗುತ್ತೆ. ಅಂದರೆ ಯಾವಾಗಲೂ ಕೆಡದಂತೆ ನೋಡ್ಕೊಳ್ಳೋದು ಅತ್ಯುತ್ತಮವಾದ ಮಾರ್ಗ. ಕೆಟ್ಟ ಮೇಲೆ ಸರಿ ಮಾಡ್ಲಿಕ್ಕೆ ಎಷ್ಟೇ ಸರಿ ಮಾಡಿದ್ರೆ ಏನಾಗುತ್ತೆ? ಅದು ರಿಪೇರ್ಡ್ ಇದು ರಿಪೇರ್ಡೆ. ಗೊತ್ತಾಯ್ತಾ? ರಿಪೇರ್ಡ್ ಅಂತ ಹೇಳಿದ್ರೆ ಏನರ್ಥ? ಒರಿಜಿನಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಕರಡಿ ಹೊಡೆದಿರುತ್ತೆ, ಮತ್ತೆ ಜಾಯಿನ್ ಮಾಡಿ ಏನಾಗುತ್ತದ? ಎರಡು ಕರಡಿ ಆದಾಗಿರುತ್ತೆ ಅಷ್ಟೇ. ಇದರಲ್ಲಿ ಕಾಣುತ್ತೆ, ಅದರಲ್ಲಿ ಕಾಣುತ್ತೆ. ಮತ್ತೆ ಇನ್ನೂ ಸ್ವಲ್ಪ ಪೀಸ್ ಜಾಸ್ತಿ ಆದಷ್ಟು ಅದು ನೋಡದೇ ಇರೋದಕ್ಕಿಂತ ಬಿಡೋದೇ ವಾಸಿ ಅನ್ಸ್ಬಿಡೋದು. ಅಂತ ಕರಡಿ ನೋಡೋದಕ್ಕಿಂತ ಏನು ಬೆಟರು? ಬಿಡೋದೇ ವಾಸಿ. ಆ ದೃಷ್ಟಿಯೊಳಗೆ ಇದು ಇವರು ಮಾಡಿದ ತಪ್ಪು. ಬಿಡೋದವರೆಲ್ಲ ಸರಿಯಾಗಿ ತಂದು ಕೊಡ್ತಿದ್ದಾರೆ. ಅದು ಮ್ಯಾಕ್ಸಿಮಮ್ ಹನುಮಂತನೇ. ಸೇತು ಇಲ್ಲಿ ನಳನ ಕೈಲಿ ಯಾಕೆ ಮಾಡಿಸಿದ್ರು ಅಂತ ಕೇಳಿದ್ರೆ ಅದು ಪ್ರೊಫೆಷನ್. ಅವ್ರ ಕೈಲಿ ಮಾಡಿಸ್ತೇವೆ ಸ್ವಧರ್ಮ. ದೇವ್ರು ಹೇಗೆ ತಾನು ಮಾಡಬಲ್ಲವನಾದರೂ ಕೂಡ ಹನುಮಂತ ದೇವ್ರ ಕೈಲಿ ಮಾಡಿಸ್ದೆ. ಅವ್ರೇನು ಮಾಡ್ತಾರೆ? ಮತ್ತೆ ತಾವು ಮಾಡೋಕೆ ಇನ್ನೊಬ್ರು ಕೈಲಿ ಮಾಡಿಸ್ತಾರೆ. ಅದಕ್ಕೆ ಇವತ್ತು ಕ್ಲರ್ಕ್ ಮಾಡೋ ಕೆಲಸ ಆಫೀಸರ್ ಮಾಡೋಕ್ಕೆ ಬರೋದಿಲ್ವೇನು? ಕೆಲವನ್ನ ಹಿಂದೆ ಸ್ಟ್ರೈಕ್ ಆಗಿತ್ತು, ಗೊತ್ತಲ್ಲ? ಇವ್ರದ್ದು ಕ್ಲಾಸ್ 4 ಸ್ಟ್ರೈಕು. ಈ ಪಕ್ಕದ ಟೇಬಲ್ ಇದೆ, ಇಲ್ಲಿಂದ ನನಗೆ ಇಡಬಾರ್ದು. ಅದಕ್ಕೆ ಯಾರು ಕೆಲಸ ಅದು? ಅಟೆಂಡ್ ಅವ್ರು ಇಡಾಗಿಲ್ಲ, ಇಡಬಾರದು. ಇಡ್ಲಕ್ಕೆ ಬರೋದಿಲ್ಲ, ಅದು ಬರೋದಿಲ್ಲ ಅಲ್ಲ ಅವ್ರ ಕೆಲಸ. ಅದಕ್ಕೆ ಅವ್ರು ಸ್ಟ್ರೈಕ್ ಮಾಡಿದ್ರೆ ಇವ್ರು ಇಟ್ಟರೆ ಗಲಾಟೆ ಮಾಡ್ತಾರೆ. ನೀವು ಯಾಕೆ ನಾವು ಇಡೋ ಕೆಲಸ? ಅದು ನಮ್ಮ ಕೆಲಸ ನೀವು ಮಾಡೋಂಗಿಲ್ಲ. ಅದಕ್ಕೆ ಫೈಲ್ ಹಾಗೆ ಬಿದ್ದಿರ್ಬೇಕು ಪಕ್ಕದಲ್ಲಿ ಕೂತರು ಕೂಡ. ಇದ್ರಿಗೆ ಸ್ವಧರ್ಮ ಶಬ್ದಕ್ಕೆ ಅರ್ಥ ಗೊತ್ತಾಗುತ್ತೆ. ನಮ್ಮ ಮನೇಲಿ ಸ್ವಧರ್ಮ ಗೊತ್ತಾಗೋದಿಲ್ಲ, ಆಫೀಸಲ್ಲಿ ಸ್ವಧರ್ಮ ಗೊತ್ತಾಗುತ್ತೆ. ಕೇಸ್ ಸರ್ಕಾರ ಇನ್ನೊಂದು ಕೇಸನ್ನು ಮುಟ್ಟಾಗಿಲ್ಲ, ಏನು ಮಾಡಬೇಕು? ಅವನು ಏನು ಮಾಡೋಂಗಿಲ್ಲ. ಅವನಿಲ್ಲದ ಹೋದ್ರೆ ಅವನೇ ತೆಗಿಬೇಕು, ಬೇರೆ ತೆಗಿಯಾಗಿಲ್ಲ. ಕೇಸ್ ವರ್ಕರ್ಸ್ ಅಂತ ಅಪಾಯಿಂಟ್ ಆಗಿಬಿಟ್ಟಿರ್ತಾರೆ. ಕ್ಲರ್ಕ್ಗಳಲ್ಲಿ ವೆರೈಟಿಗಳು. ಅದು ಹೇಗೋ ಇದು ಹಾಗೆ. ಬ್ರಾಹ್ಮಣ ಕೆಲಸ ಬ್ರಾಹ್ಮಣ, ಇವನಿಗೆ ಅವನು ಬರೋಲ್ಲ, ಮಾಡಿರೋ ಕ್ವಾಲಿಟಿನೂ ಬರೋಲ್ಲ. ಎಲ್ಲ ಗೊತ್ತಿರೋರು ಮಾಡೋದಕ್ಕೂ ಹೊಸವ್ರು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಗೊತ್ತಿದ್ದವ್ರು ಇವ್ರಿಗೋಸ್ಕರ ಮಾಡೋದಿಲ್ಲ, ಲೋಕ ಶಿಕ್ಷಣಕ್ಕಾಗಿ ಮಾಡೋದಿಲ್ಲ. ಬದ್ಧುಂ ದಿದೆ ಇದು ಪ್ರಶ್ನೆ ಬರುತ್ತಾಗ ಹನುಮಂತ ತಾನೇ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ಇಲ್ಲ. ವರ್ಧಕಿ ಕೆಲಸ ಅವರೇ ಮಾಡಬೇಕೇ ಹೊರತು ತಾನು ಫ್ಯೂಸ್ ಹಾಕ್ಲಿಕ್ಕೆ ಬರುತ್ತೆ.
ಎಲೆಕ್ಟ್ರಿಸಿಟಿಗೆ ಹಾಕ್ಬೇಕು. ಯಾಕೆ ಅವನ ವೃತ್ತಿ ಅದು ಪಾಪ. ಅಕಸ್ಮಾತ್ ಇವನೇ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಅವ್ನ ಕೆಲಸ ಹೋಗುತ್ತೆ ಅಷ್ಟೇ. ಹೇಳಿದ್ನಲ್ಲ, ಡ್ರೈವಿಂಗ್ ಕಲ್ತ್ಬಿಟ್ರೆ ಯಜಮಾನ ಡ್ರೈವರ್ ನಾನು ಯಾವಾಗ ತೆಗಿತಾರೋ ಸಾರ್ ತೆಗಿಬೇಡಿ ಅಂತ ಕೇಳ್ತಾರಲ್ಲ, ಹಾಗಾಗತ್ತೆ. ಕಾರಣ ಏನು, ವೃತ್ತಿ ಹೋಗುತ್ತೆ ಅವನಿಗೆ. ಅದಾಗಬಾರ್ದು. ಅದು ಯಾವ ಸ್ವಧರ್ಮಕ್ಕೆ ಅದೊಂದು ಅರ್ಥ. ಇನ್ನೂ ಇವ್ರು ಮಾಡ್ಲಿಕ್ಕೆ ಹೊರಟ ವೃತ್ತಿ ಹಾಳಾಗೋದ್ರಿಂದ ಅವ್ನು ನ್ಯಾಚುರಲಿ ಏನು ಮಾಡ್ಬೇಕಾಗತ್ತೆ, ಅವನು ಇನ್ನೂ ಧರ್ಮ ಮಾಡ್ಬೇಕಾಗತ್ತೆ, ಅವನು ಮತ್ತೊಂದು ಧರ್ಮ ಮಾಡ್ಬೇಕಾಗತ್ತೆ. ಅವ್ನಿಗೆ ಏನಾಗತ್ತೆ, ಅಲ್ಲಿಗೆ ಎಲ್ಲ ಕೆಟ್ಟ ಹಾಳಾಗೋದು, ಸಾಂಕರ್ಯ ಬರೋದು. ಸಾರು ಮಾಡ್ತಾ ಇರ್ತಾರೆ, ಒಬ್ಬರು ಉಪ್ಪು ಹಾಕ್ತಾ ಒಬ್ಬರು ನೀರಾಗಿ ಏನೋ ಹಾಕಿದ್ದೆ ಹಾಕ್ತಾ ಕೂತ್ಕೊಂಡ್ರು, ಕೊನೆಗೆತ್ತು ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದಿ ಡಿಶ್ ಅಂತಾರಲ್ಲ, ಹಾಗೆ ಹಾಳಾಗೋಗ್ಬಿಡ. ಸಾಧರ್ಮದಲ್ಲಿ ಒಳ್ಳೆ ಕಾನ್ಸೆಪ್ಟ್ ಇದೆ. ಅವರೇ ಮಾಡಿದಾಗ ಬರೋ ಒಂದು ವ್ಯವಸ್ಥೆ ಇನ್ನೊಬ್ರು ಮಾಡಿದಾಗ ಬರೋದಿಲ್ಲ. ಇನ್ನೊಬ್ರು ಹಾಳು ಬೇರೆ ಆಗಿದೆ, ಇವನು ಹಾಳಾಗ್ತಾರೆ. ಬದ್ಧೋದೌ ರಘುಪತಿ ವಿವಿಧಾದ್ರಿಕೂಟೈ ಸೇತುಂ ಕಪೀಂದ್ರ ಕರಕಂಪಿತ ಭೂರುಹಾಂಗೈ ಸುಗ್ರೀವ ನೀಲ ಹನುಮತ್ ಪ್ರಮುಖೈ ಅನೇಕೈ ಲಂಕಾಂ ವಿಭೀಷಣದೃಶ ಅವಿಶದಾಶು ದಗ್ಧಾಂ. ಬದ್ಧೋದಧೌ ರಘುಪತಿ ವಿವಿಧಾದ್ರಿಕೂಟೈ ಸೇತುಂ ಕಪೀಂದ್ರ ಕರಕಂಪಿತ ಭೂರ್ವಾಂಗೈ ಸುಗ್ರೀವ ನೀಲ ಹನುಮತ್ ಪ್ರಮುಖೈ ಅನೇಕೈ ಲಂಕಾಂ ವಿಭೀಷಣದೃಶ ಅವಿಶದಾಶು ದಗ್ಧಾಂ. ಬದ್ಧೋದಧೌ ಬದ್ಧ್ವಾ ಉದಧೌ, ಉದಧಿ ಸಮುದ್ರ, ಉದಧಿಯಲ್ಲಿ ಸೇತುವೆಯನ್ನು ಕಟ್ಟಿದರು. ರಾಮದೇವರು ಕಟ್ಟಿಸಿದರು. ರಘುಪತಿ ಆ್ಯಕ್ಚುಲಿ ಕಟ್ಟಿಸಿದ್ರು ಅನ್ನಲಿಲ್ಲ, ಕಟ್ಟಿದರು ಅಂತ ಹೇಳಿಬಿಟ್ರೆ. ಅದಕ್ಕೆ ಕಟ್ಟಿಸೋರು ಕಟ್ಟಿದ್ದು, ರಾಮ ಕಟ್ಟಿದ ಅಂತ ಹೇಳಿದ್ರು. ಮತ್ತು ಯಾರೋ ಗೋ ಟು ಸಮ್ಮೂರು, ಅಲ್ಲಿ ಹೋಗ್ಬಿಟ್ಟು ಏನು ಮಾಡಿದ್ದಾನೆ, ಎಸ್ ಬಿಲ್ಟ್ ಹೌಸ್ ಅಂದ್ಬಿಡ್ತಾನೆ. ಅವನೇ ಕಟ್ಟಿದ್ದಂತ ಅರ್ಥನ? ಅವನೇ ಕಟ್ಟಿದ್ದಲ್ಲ, ಅವನು ಬುಡ್ದವ್ರು ಕಟ್ಟಿರ್ಬೋದು. ಸಾಧ್ಯ ಆಗಿದ್ದ ಜಾತಕ್ಕೆ ದುಡ್ಡು ಕಾಸು ಎಲ್ಲ ಕೊಟ್ಟಿದ್ದೆ, ಕೆಲದವ್ರು ಮಾಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ದೇವರು ಒಳಗೆ ನಿಂತು ಕಟ್ಟಿದ್ದಾನೆ, ಒಳಗೆ ನಿಂತು ಮಾಡ್ತಾನೆ, ಮತ್ತು ಹರಿದ ಪ್ರೇರೇಪಣೆ ಮಾಡ್ತಾನೆ, ಸರಕಣೆಯಲ್ಲಿದ್ದಾನೆ, ಎಲ್ಲ ಕಡೆ ಇರೋದ್ರಿಂದ ದೇವರು ಮಾಡಿದ ಅಂತ ಹೇಳೋದಕ್ಕೆ ಏನು ಕಾರಣ ಕೊಡಲೇಬೇಕಾಗಿಲ್ಲ. ಯಾಕೆ ಇದು ಆಲ್ ಇನ್ ಆಲ್. ಉಳಿದವ್ರು ಮಾಡಿದ್ದು ಮಾತ್ರ ಒಂದಿಷ್ಟು ರೋಲ್ ಹೇಳಬೇಕಷ್ಟು, ಇನ್ಸ್ಟ್ರೂಮೆಂಟ್ರಿ ಮಾಡಿದ್ರು ಅಂತೇಳಿ. ಎಲ್ಲ ಮಾಡಿದ್ರು ನೇರಾಗಿರ್ಬೇಕದು. ಎಲ್ಲವನ್ನು ಸ್ವಾತಂತ್ರ್ಯಣ ಮಾಡಬೇಕು ಅಂತ ಹೇಳಿದರೆ ಭಗವಂತನಿಗೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರನೇ ಬದ್ಧ್ವಾ ಉದಧೌ ರಘುಪತಿ. ಅದಕ್ಕೆ ಇನ್ನೊಂದು ಅರ್ಥವನ್ನು ಕರೀತಾರೆ. ಬದ್ಧ ಅಂಬುದಕ್ಕೆ ಏನಂತ ಕರೀತಾರೆ ಗೊತ್ತಾ? ಅಂತರ್ನೀತ ನಿಚ್ ಅಂತ ಕರೀತಾರೆ. ಅಂತರ್ನೀತ ನಿಚ್ ಅಂದ್ರೇನು? ಮಾಡಿಸಿದ ಅಂಬುದನ್ನು ಮಾಡಿದ ಅಂತ ಕರೀತಾರೆ. ಮಾಡಿಸಿದ ಅನ್ನೋದನ್ನು ಕೂಡ ಮಾಡಿಸಿದ, ಮಾಡಿದ, ಮಾಡಿದ ಅಂತ ಪದ ಉಪಯೋಗಿಸಿದ್ದಾರೆ. ಅರ್ಥ ಏನದಕ್ಕೆ? ಮಾಡಿಸಿ ಅಂತ, ಮಾಡಿಸಿ ಅಂತ ಅರ್ಥ. ಅವನೇ ಮಾಡಿದಾಗ ಮಾಡಿ ಅಂತ ಅರ್ಥ. ಇನ್ನೊಬ್ಬರ ಕೈಲಿ ಮಾಡಿಸಿದಾಗ ಮಾಡಿ ಎಂಬುದಕ್ಕೆ ಏನರ್ಥ? ಮಾಡಿಸಿ ಅಂತಲೂ ಅರ್ಥ. ಸೊ ಎದುರ ಪ್ರಕಾರ ಸರಿಯೋದು, ಎದುರ ಪ್ರಕಾರವೂ ಸರಿಯೋದು. ಶಾಸ್ತ್ರದ ಪ್ರಕಾರ ಸರ್ವತಂತ್ರ ಸ್ವತಂತ್ರ, ವ್ಯಾಕರಣದ ಪ್ರಕಾರ ಅದಕ್ಕೊಂದು ವ್ಯವಸ್ಥೆ ಇದೆ. ಬದ್ಧೋದಧೌ ರಘುಪತಿ ಕೃತ್ವಾ ವಿವಾಹಂತು ಕುರು ಪ್ರವೀರಾಹ. ಆಚಾರ್ಯ ಕೋಟ್ ಮಾಡ್ತಾರೆ ವಾಕ್ಯ. ಕೃತ್ವಾ ಅಭಿಮನ್ಯು ಮದುವೆ ಮಾಡಿಬಿಟ್ರು, ಅಭಿಮನ್ಯು ಮದುವೆಯನ್ನು ಮಾಡಿ ಅಂತ ಹೇಳಿದ್ರು. ಅಭಿಮನ್ಯು ಮದುವೆ ಮಾಡಿ ಪಾಂಡವರು ಮುಂದೆ ಹೊರಟರು. ಮಾಡಿಸಿ ಅಂತ ಆಗಬೇಕಂತ. ಮಾಡಿ ಎಂಬುದಕ್ಕೆ ಏನು ಹೇಳಬೇಕು? ಅದಕ್ಕೆ ಮಾಡಿಸಿ. ಅದು ಮಾಡಿಸಿ, ಅದು ಹೇಗೋ ಇದು ಹಾಗೆ. ಬದ್ಧ್ವಾ ಕೃತ್ವ ಇದ್ದಾಗ ಹಾಗೆ. ರಘುಪತಿರ್ ವಿವಿಧಾದ್ರಿಕೂಟೈ ಸೇತುಂ ಕಪೀಂದ್ರ ಕರಕಂಪಿತ ಭೂರ್ವಾಂಗೈ. ಮೊದಲೇದಾಗಿ ವಿವಿಧ ಅದ್ರಿಕೂಟೈ. ವಿವಿಧ ಅದ್ರಿಕೂಟೈ, ವಿವಿಧ ಅನೇಕ ಬಗೆಯ. ಅದ್ರಿ ಅಂದರೆ ಬೆಟ್ಟಗಳು, ಕೂಟ ಅಂದ್ರೇನು? ಶಿಖರ. ತ್ರಿಕೂಟ ಪರ್ವತ ಇದೆಯಲ್ಲ, ಕೂಟ ಶಿಖರ. ಆದ್ದರಿಂದ ಅನೇಕ ಶಿಖರಗಳಿದ್ದದ್ದು. ಅಂದರೆ ಬರೀ ಅದ್ರಿ ಅಂದ್ರೆ ಏನಾಗ್ತಿತ್ತು? ಒಂದು ಶಿಖರ ಇದ್ದರೆ ಬೆಟ್ಟ ಅಂತಾರೆ, ಗೊತ್ತಾ? ಗುಡ್ಡ. ಒಂದು ಶಿಖರ ಇದ್ದರೆ ಗುಡ್ಡ, ಹೆಚ್ಚಿಗೆ ಒಂದಕ್ಕಿಂತ ಹೆಚ್ಚಿದ್ರೆ ಬೆಟ್ಟ, ತುಂಬ ಜಾಸ್ತಿ ಇದ್ದರೆ ಹಿಮಾಲಯ ಶ್ರೇಣಿ. ಅದು ಹಿಮಾಲಯ ಎಂಬುದು ಒಂದು ಇದಲ್ಲ, ಶ್ರೇಣಿ ಅದು. ಹೇಳ್ತಾರೆ ಅಕಸ್ಮಾತ್ ಹಿಮಾಲಯ ಹೀಗಿದ್ದಿದ್ರೆ ಹಾಗಿರೋ ಬದಲು ಕನ್ಯಾಕುಮಾರಿ ಬರ್ತಿರ್ತವೆ. 2,500 ಕಿಲೋಮೀಟರ್ ಅದು, ಗೊತ್ತಾಯ್ತು? ಅಷ್ಟು ದೊಡ್ಡದು ಅದು ಶ್ರೇಣಿ. ಊದಕ್ಕೆ ಕಟ್ತಾನೆ ಇರುತ್ತೆ ಮೇಲ್ಗಡೆ. ಇವೆಲ್ಲ ಬೆಟ್ಟಗಳು. ಚಾಮುಂಡಿನೇ ಅಂತೇಳಿ ಚಾಮುಂಡಿ ಬೆಟ್ಟ ಅಂತ ಕರೀತಾರೆ, ಗೊತ್ತಾಯ್ತಾ? ಇನ್ನೂ ಕೆಲವು ದಿಣ್ಣೆಗಳು, ಇನ್ನೂ ಕಡಿಮೆ ಇದೆ ಅಂತಾರೆ. ಅದಕ್ಕೆ ಎತ್ತರ ದಿಣ್ಣೆ ಅಷ್ಟೇ. ದಿಣ್ಣೆ, ಗುಡ್ಡ, ಬೆಟ್ಟ, ಪರ್ವತ ಬೆಳೀತಾ ಹೋಗುತ್ತೆ. ಹಾಗೆ ಪರ್ವತದ ಶಿಖರ ಏನಂತ ಕರೀತಾರೆ? ಅದಕ್ಕೆ ಪರ್ವತ ಶ್ರೇಣಿ ಅಂತಾರೆ. ಪರ್ವತ ಶ್ರೇಣಿ ಸಾಲು. ಇಲ್ಲಿ ವಿವಿಧ ಅದ್ರಿಕೂಟೈ ಸೇತುಂ ಕಪೀಂದ್ರ ಕರಕಂಪಿತ ಭೂರುಹಾಂಗ. ಒಂದು ಕಡೆಗೆ ಬೆಟ್ಟಗಳು, ಇನ್ನೊಂದು ಕಡೆಗೆ ಭೂರುಹ. ಭೂರುಹ ಅಂದರೆ ವೃಕ್ಷಗಳು. ಅಂಗ ಅಂದ್ರೇನು? ರೆಂಬೆಗಳು. ತಂದುಬಿಡೋದು. ರೆಂಬೆಗಳನ್ನ ಏನು ಮಾಡೋದು? ಎಲ್ಲಿಂದ ತಂದ್ರೆ ಅವರು? ಕಪೀಂದ್ರ ಕರಕಂಪಿತ. ಅವ್ರಿಗೇನು ಇರಬೇಕಾಗಿಲ್ಲ, ಹೋಗೋದು ಕೈಯಲ್ಲಿ ಕಿತ್ತರೆ ಬಂದ್ಬಿಡ್ತಾ ಇದ್ರು. ಅಂತ ಕಪಿ ಸ್ಟ್ರಾಂಗ್ ಅವರೆಲ್ಲ. ಮರಗಳನ್ನು ನಾವು ಹುಲಿ ಕಿತ್ತಿದಾಗ ಕಿತ್ತಾ ಇದ್ರು, ತಂದು ಅಲ್ಲಿ ಇಡ್ತಾ ಇದ್ರು. ಮರಗಳನ್ನು, ರೆಂಬೆಗಳನ್ನು ಎಲ್ಲ ಇಟ್ಟುಬಿಟ್ಟು ಪೂರ್ತಿಯಾಗಿ ಈ ಕಡೆ ಕಲ್ಲು,
ಮರದ ರೆಂಬೆಗಳು ಎಲ್ಲ ಸೇರಿ ಸೇತುವೆ ನಿರ್ಮಾಣವಾಯಿತು. ಅದಕ್ಕೆಲ್ಲ ಹೇಳ್ತಾರೆ ಮಾನವಿಕ ಕನ್ನಡದಲ್ಲಿ. ಎಷ್ಟು ಸೇತುವೆ ಎಷ್ಟಿಷ್ಟು ಟೈಮ್ ತೊಗೊಂಡ್ರು ಗೊತ್ತಾ ಅವರು? 100 ಯೋಜನ ಉದ್ದ, 10 ಯೋಜನ ಅಗಲ ಆಗಿದ್ದಿತ್ತು. ಅಷ್ಟು ಜನ ಹೋಗ್ಬೇಕಲ್ಲ. 10 ಯೋಜನ ಅಗಲ ಅಂದರೆ ಎಷ್ಟು ದೊಡ್ಡದು? 100 ಯೋಜನ ಉದ್ದ. ಅಷ್ಟನ್ನು ಕಟ್ಸೋಕ್ಕೆ ಎಷ್ಟು ಬೇಕಾಯ್ತು ಟೈಮ್ ಅವರಿಗೆ? 5 ದಿವಸದಲ್ಲಿ ಕಟ್ತಾರೆ. 5 ದಿವಸ ಪ್ಲಾನ್ ಸ್ಯಾಕ್ಷನ್ ಆಗಲಿಕ್ಕೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ, ಗೊತ್ತಾಯ್ತಾ? ಆಮೇಲೆ ಒಂದೊಂದೇ ತಯಾರಿ ತಲೆ ಕಟ್ಟಿ ಹೋಗ್ಬಿಡುತ್ತೆ. ಸಣ್ಣ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇದರಿಂದ ರಾಮದೇವರು ಕಟ್ಸಿದ್ರು. ಎಷ್ಟು ಫಾಸ್ಟಾಗಿ ಕಟ್ಸಿದ್ರು, ಎಷ್ಟು ಫಾಸ್ಟಾಗಿ, ಎಷ್ಟು ಪರ್ಫೆಕ್ಟ್ ಇವತ್ತೆ. ಎಮರ್ಜೆನ್ಸಿಗೆ ಹಾಕ್ಬೇಕು, ಟೆಂಟ್ ಹಾಕ್ಬೇಕಾದ್ರೆ ಭಾರಿ ಗಟ್ಟಿ ಏನು ಇರೋದಿಲ್ಲ. ಸ್ಮಾಲ್ ಇದೇ ಒಂದು ಪರ್ಪಸ್ ಇದೆ ಅಷ್ಟೇ. ರಾಮದೇವ್ ಏನು ಮಾಡಿದ್ರು ಪರ್ಫೆಕ್ಟ್ ಆದ್ದರಿಂದ ಗಟ್ಟಿಯಾಗಿ ಕಟ್ಸಿದ್ರು. ಸುಗ್ರೀವ ಹಾಂ ಏನ ಹೌದು 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 ಏನ ಹೌದು ಕರೆಕ್ಟ್. ಹ್ಞೂ ಹಾಂ ಹಾಕಿದ ಇದೆಯಾ ಅದು ಹೇಗೆ? ಸರಿಯಾ? ಕರೆಕ್ಟ್ ಅದು ಗೊತ್ತಾಯ್ತಾ? ಕರೆಕ್ಟ್ ಸರಿ. ಅದು ಒಂದು ರೀತಿ ಸ್ಟ್ಯಾಂಡರ್ಡು ಇರಬೇಕು ಬಹುಶಃ. ಸ್ಟ್ಯಾಂಡರ್ಡು ಕೂಡ ಸರಿ ಸೇತುವೆಗೆ. ಬೂರು ಹೆಂಗೈ ಬಟ್ ಇದಕ್ಕೆ ಅಪ್ಲೈ ಆಗಲ್ಲ ಅದು. ಈಗ ಫ್ಲೈಓವರ್ಗೆ ಅಪ್ಲೈ ಆಗಲ್ಲ ಅದು. ಫ್ಲೈಓವರ್ಗೆ ಉದ್ದ ಅಷ್ಟೇ ಮುಖ್ಯ, ಇದು ಬರೋದ. ಸೇತುವೆ ಬೇರೆ, ಇದು ಬೇರೆ. ಅಪ್ಲೈ ಅಲ್ಲ ಇದು ಪರ್ಪಸ್ ಬೇರೆ. ಫ್ಲೈಓವರ್ ರೋಡ್ ಪರ್ಪಸ್ ಆದಾಗ ಪ್ರಶ್ನೆ ಬೇರೆ. ಅದು ಇದಕ್ಕೆ ಹಾಕ್ಬೇಕಾದ್ರೆ ಆ ಪ್ರಶ್ನೆ ಬೇರೆ. ಹ್ಞೂ ಎಲ್ಲಿ? ಹಾಂ ಹಾಂ ಹ್ಞೂ 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 ಆಗಿದೆಯಾ? ಡೇಟಸ್ ಇದೆಯಾ? ಹ್ಞೂ 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 ಕಲ್ಲುಗಳು. ಹಾಂ ಹಾಂ ಇಲ್ಲ ಅದು ಹೇಳಿದ್ನಲ್ಲ ಸೈನ್ ಅವ್ರ ಸ್ಟಡಿ ಮಾಡಬೇಕಾದ್ರೆ ಸ್ಟಡಿ ಮಾಡಿದಷ್ಟು ಅದ್ರ ದೇವ್ರ ಪರ್ಫೆಕ್ಷನ್ ಗೊತ್ತಾಗುತ್ತೆ. ಏನಾಯ್ತು ಈಗ? ಕಪೀಂದ್ರ ಕರಕಂಪಿತ ಭೂರುಹಾಂಗೈ. ಕಪಿಶ್ರೇಷ್ಠರ ಕರಕಂಪಿತ ಕೈಯಿಂದ ಕಿತ್ತು ತಂದಂತಹ ಭೂರುಹಾಂಗೈ. ಭೂರುಗಳು ಅಂಗಗಳು, ಮರಗಳು ಅದರ ಕೊಂಬೆಗಳು. ಬರೀ ಕೊಂಬೆಗಳು ಪ್ರಕಾರ ಅರ್ಥ ಮಾಡ್ಬೋದು. ಯಾಕೆ ಮರನ ಏನೂ ಮಾಡಲಿಲ್ಲ, ಅವ್ರು ಡಿಸ್ಟರ್ಬ್ ಮಾಡಲಿಲ್ಲ. ಇವತ್ತು ಮಾವಿನ ಮರ ಕಡಿಯೋದು ಬೇರೆ, ಮಾವಿನ ರೆಂಬೆ ಕಡಿಯೋದು ಬೇರೆ. ರೆಂಬೆ ಕಡ್ದಾಗ ಏನಾಗುತ್ತದೋ ಮತ್ತೆ ಬೆಳ್ಕೊಡುತ್ತೆ. ಬುಡನ ಕಡ್ದು ಬಿಟ್ಟರೆ ಮತ್ತೆ ಬೆಳೆಯೋದಿಲ್ಲ. ಅದರಿಂದ ಏನಾಯಿತು? ಪರಿಸರ ಸಂರಕ್ಷಣೆ ಕೂಡ ಆಯಿತು. ಬರೀ ರೆಂಬೆಗಳು ತಂದಾಗ ಮರಗಳು ಉಳ್ಕೊಂಡು. ಭೂರು ಅಂಗೈಹಿ ಅಂತ ಪದ ಇದೆ. ಸೊ ಅದರಿಂದ ರಾಮದೇವ್ ಮರಗಳನ್ನು ಹಾಳು ಮಾಡಲಿಲ್ಲ, ಇದು ಮಾತ್ರ ತಂದರು. ಈ ತುಳಸಿ ದಳ ಬಿಡಿಸೋದು ಹೇಗಿರುತ್ತೆ, ಇದು ಕಿತ್ತೋದು ಹೇಗಿರುತ್ತೆ? ದಳ ಬಿಡಿಸಿದರೆ ತಿಂಗಳಗಟ್ಟೆ ಉಪಯೋಗಿಸ್ಬೋದು. ಇದೇ ಬೇಸರ ಒಂದು ದಿವಸ ಖಾಲಿ ಬೋದೋಯ್ತಾರೆ, ಪೂರ್ತಿ ಒಣಗಿ ಹೋಗಿರೋದು. ಅಂದರೆ ಎಷ್ಟು ಇದು ಬೇಕಿದಕ್ಕೆ. ಈ ತುಳಸಿ ಹೆಚ್ಚು ಬೆಳೆಸ್ಬೇಕು ಅಂದರೆ ಬಿಡಿಸ್ತಿರ್ಬೇಕು, ಗೊತ್ತಾಯ್ತಾ? ಬಿಡಿಸ್ತಾ ಹೋದ್ರೆ ಹೆಚ್ಚು ಬೆಳೆಯಲ್ಲ. ಅದು ಬಿಡಿಸ್ದಾಗೆಲ್ಲ ಏನಾಗುತ್ತದ? ಒಂದೆರಡು ಜಾಗದಲ್ಲಿ 2 ದಳ ಬರುತ್ತೆ. ಅದು ಮತ್ತೆ 4 ಆಗುತ್ತೆ. ಬೆಳೀತಾ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇಲ್ಲದೆ ಹೋದರೆ ಹಾಗೆ ಇದ್ದು ಬಿಟ್ಟು ಅದು ಎತ್ತರನೂ ಆಗಲ್ಲ, ಇದು ಆಗಲ್ಲ, ಹೋಗ್ಬಿಡುತ್ತೆ. ನೋಡಿಕೊಂಡಷ್ಟು ಚೆನ್ನಾಗಿ ಬೆಳೆಯುತ್ತೆ. ಭೂರು ಹಂಗೈ ಅದು ಆ ಕಿತ್ತೋ ಉದ್ದೇಶ ಏನದಕ್ಕೆ? ಆ್ಯಕ್ಚುಲಿ ಕಟ್ ಮಾಡಿದ್ದು ಉದ್ದೇಶ ಏನು? ಬೆಳೀಲಿ ಅಂತ ಹೇಳಿ, ಗೊತ್ತಾಯ್ತಾ? ಉದ್ದೇಶ ಬೆಳೀಲಿ ಅಂತಿದೆ. ಅದೇ ರೀತಿಯೇ ಯಾವಾಗ ರಾಮದೇವ್ ಹೀಗೆ ಮಾಡಿದ್ರು, ಅದರಿಂದ ಒಂದು ಮರಗಳು ಉಳಿದು ಅಷ್ಟೇ ಅಲ್ಲ, ಅವಳು ಬೆಳೀಲಿಕ್ಕೂ ಅನುಕೂಲ ಕೂಡ ಆಯಿತು. ಅದರಿಂದ ಬೆಳೀಲಿಕ್ಕೂ ತುಂಬ ಅನುಕೂಲ ಆಯಿತು. ರಕ್ಷಣೆ ಕೂಡ ಮಾಡಿದರು. ಸುಗ್ರೀವ ನೀಲ ಹನುಮತ್ ಪ್ರಮುಖೈರನೇಕೈಹಿ. ಯಾರು ಪ್ರಮುಖರು ಅಂತ ಕೇಳಿದರೆ ಸುಗ್ರೀವ, ನೀಲ, ಹನುಮತ್. ಇಲ್ಲಿ ತಮ್ಮ ಕ್ರಮ ಹೇಗೆ ಹೇಳ್ತಾರೆ ನೋಡಿ. ಸುಗ್ರೀವ ಫಸ್ಟ್ ರಾಜ, ನೀಲ ಆಮೇಲೆ ಸೇನಾಧಿಪತಿ ಆತ, ನೀಲನ ಹೆಸರು. ಆಮೇಲೆ ಹನುಮಂತ ನಿಜವಾದ ಅಧಿಪತಿ. ಇವರು ವರ್ಚಿ ಆಫ್ ಪೋಸ್ಟ್ ದೊಡ್ಡವರು. ಸುಗ್ರೀವನಾಗಲಿ ಇವರಾಗಲಿ ವರ್ಚಿ ಆಫ್ ಪೋಸ್ಟ್ ದೊಡ್ಡವರು. ಹನುಮಂತ ನ್ಯಾಚುರಲಿ ಮೇಲಿದ್ದಾನೆ. ಆದ್ದರಿಂದ ಕೊನೆಗೆ ಹೇಳಿದ್ರು. ಕೆಲಸ ಮೊದಲು ಹೇಳಿದರೆ ಶ್ರೇಷ್ಠ, ಕೊನೆಗೆ ಹೇಳಿದರೆ ಶ್ರೇಷ್ಠ. ಕೆಲವು ಮೊದಲ ಹೆಸರು ಬಂದುಬಿಟ್ರೆ ಅಗ್ರ, ಅದು ಶ್ರೇಷ್ಠ ಇದೆ. ಕೆಲವು ಉಪಸಂಹಾರ, ಕೊನೆಗೆ ಹೋದಷ್ಟು ಹೆಚ್ಚು ಮಹತ್ವ. ಅಂತ್ಯ ಸಿದ್ಧಸ್ತು ಸಿದ್ಧಾಂತ ಇದ್ದಾಗೆ ಹೆಚ್ಚು ಶ್ರೇಷ್ಠ. ಅದು ಯಾವ ಕ್ರಮ ಬರುತ್ತೋ ನೋಡ್ಕೊಂಡು ನಾನು ಅರ್ಥ ಮಾಡಬೇಕು. ಸುಗ್ರೀವ ನೀಲ ಹನುಮತ್ ಪ್ರಮುಖೈರನೇಕೈಹಿ ಲಂಕಾಂ ವಿಭೀಷಣ ದೃಶ ಅವಿಷದಾಶು ದಗ್ಧಾಂ. ಇದು ಲೀಡ್ ಮಾಡ್ತಿದ್ದವ್ರು ಯಾರೀಗ? ಲಂಕೆ ಕರೆಕ್ಟ್ ಎಲ್ಲೆಲ್ಲಿ ಹಿಡ್ಕೋಬೇಕು ಅಂತೇಳಿ ವಿಭೀಷಣ. ಈಗ ಆ ಊರಲ್ಲಿ ತಾನೇ, ಅಲ್ಲಿಂದ ಬಂದವರು. ಅವ್ರಿಗೊಂದು ಕೆಲಸ ಈಗ. ಯಾತಕ್ಕೆ? ಅವನು ಅಲ್ಲಿ ತಿಳಿದವನಾದ್ದರಿಂದ ಯಾವುದೇ ಗೈಡ್ ಯಾವರಾಗಿರ್ತಾರೆ, ಲೋಕಲ್ ಪರ್ಸನ್ ಎಲ್ಲ ಗೊತ್ತಿರುತ್ತೆ. ಆದ್ದರಿಂದ ಆತನ ಕರ್ಕೊಂಡು ಇದೆಲ್ಲ ರಾಜನೀತಿ ಕೂಡ. ಮತ್ತೆ ಯಾವ ರೀತಿ ಹೆಲ್ಪ್ ತಗೋಬೇಕು, ಆ ಸಂಬಂಧಪಟ್ಟವ್ರ ಗೈಡೆನ್ಸ್ ಇದ್ದುಬಿಟ್ರೆ ಚೆನ್ನಾಗಾಗತ್ತೆ, ಸರಿಯಾಗತ್ತೆ ಅಂತ. ಇದರಿಂದ ನಮಗೇನಾಗುತ್ತೆ? ಓದಿ 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 ಜ್ಞಾನ ಬರುತ್ತೆ, ಯಾವ ಕೆಲಸಕ್ಕೆ ಯಾರನ್ನು ಉಪಯೋಗಿಸಬೇಕು ಅಂತ. ಭೀಷಣ ದೃಶ ಆಶು ಇಷ್ಟೆಲ್ಲ ಕೂಡ ನಿಧಾನವಾಗಿಲ್ಲ, ಹೇಳ್ತಿರೋ ನಿಧಾನ ಆಗ್ತಿದೆ ಹೊರತು ಏನಾಗಿಲ್ಲ ಅಲ್ಲಿ
ಫಾಸ್ಟಾಗಿ ನಡೀತಾ ಇದೆ. ಅವಿಷದಾಶು ದಗ್ಧ, ಲಂಕೆ ಹೇಗಿತ್ತು ಇನ್ನೂ ಕೂಡ ದಗ್ಧಾಂ, ಸುಟ್ಟು ಹೋದ ಲಂಕೆಯನ್ನು ಪ್ರವೇಶ ರಿಪೇರಿ ಆಗಿಲ್ಲ ಇದಿನ್ನು. ಹನುಮಂತ ಹೋಗಿದ್ದು ಹೇಳಿದ್ದು ಬಂದಿದ್ದು ಅಷ್ಟೇ, ರಿಪೇರಿ ಮಾಡೋಕ್ಕಾಗಿಲ್ಲ ಇನ್ನೂ ನೀವು ಪೂರ್ತಿಯಾಗಿ. ಆದ್ದರಿಂದ ದಗ್ಧಾಂ. ನೀವೇ ಹೇಳಿ, ಬಂದರು ಹೊರಟೇ ಬಿಟ್ರು ತಕ್ಷಣ. ಬಂತಲ್ವ ಬಂತು, ರಿಪೋರ್ಟ್ ಮಾಡಿದ್ದು ತಕ್ಷಣ ಹೊರಟಿದ್ದೆ ಕೆಲಸ. ಹಾಂ 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 ಏನ ಹಾಂ ಎಲ್ಲಿಗೆ? ಹಾಂ ಅಲ್ಲ ಅಲ್ಲ, ರಾವಣ ಪಟ್ಟಾಭಿಷೇಕ ಆಗಿದ್ದು ಚೈತ್ರ ಮಾಸದ ದಶಮಿ. ದಸರಾ ಅಲ್ಲ, ಅದು ಚೈತ್ರ ಮಾಸದ ದಶಮಿ. ಅದು ಗೊತ್ತಾಯ್ತಾ? ದಶಮಿ, ಅದಕ್ಕೆ ಅವತ್ತು ಪಟ್ಟಾಭಿಷೇಕ ಅವತ್ತು ಮಾಡೋದು. ರಾಮನವಮಿ ಅವತಾರದ ದಿವಸ, ದಶಮಿ ಪಟ್ಟಾಭಿಷೇಕದ ದಿವಸ. ಅದಕ್ಕೆ ಅದು ಉತ್ಸವದ ಅವತ್ತಿಗೆ ಪಟ್ಟಾಭಿಷೇಕ ದಿವಸ ಅಂತಲೇ ಹೆಸರು. ಹಾಂ ಅಲ್ಲ, ಹಾರಿದ್ದು ಅಲ್ಲ, ಅವ ಒಂದೇ ದಿವಸ ತಾನೇ ಅವ್ರ ಕೆಲಸ. ಅದು ಬಂದರು, ಆಮೇಲೆ ಯುದ್ಧ ಆಯಿತು, ನಡೀತು ಅಷ್ಟೇ. ಅದು ಡೇಟ್ ಆ್ಯಕ್ಚುಲಿ ಹೇಳಿಲ್ಲ, ರಾಮಾಯಣದಲ್ಲಿ ಹೇಳಿಲ್ಲ ಡೇಟ್. ಕರೆಕ್ಟ್ ಈ ಸಲ ಯುದ್ಧ ಮಾಡ್ಕೊಂಡು ವಾಪಸ್ ಹೋಗಿ ನಡೆದಂತೆ ಆಗತ್ತೆ, ಗೊತ್ತಾಯ್ತು. ಬಟ್ ಅದನ್ನು ಹೇಳಿಲ್ಲ, ಅದರಲ್ಲಿ ರಾಮಾಯಣದಲ್ಲೇ ಹೇಳಿಲ್ಲ, ಬೇರೆ ಗ್ರಂಥದಲ್ಲಿ ಹೇಳ್ತಾರೆ, ಬಟ್ ರಾಮಾಯಣದಲ್ಲೇ ಬಂದಿಲ್ಲ. ಪ್ರಾಪ್ತಂ ನಿಶಮ್ಯ, ಸ್ಕಂದ ಪುರಾಣ ಬದಲಾದ ಪುರಾಣಗಳು ಹೇಳ್ತಾರೆ ಯುದ್ಧ ಎಷ್ಟೆಷ್ಟು ನಡೀತು, ಏನೇನಾಯಿತು. ಸೇತುವೆ ಕೂಡ ಅದನ್ನು ವಾಲ್ಮೀಕಿ ಕಡೆ ಬರೀತಾರೆ. ಫಸ್ಟ್ ಡೇ ಜಾಸ್ತಿ, ಸ್ವಲ್ಪ ಕಡಿಮೆ ಆಯಿತು ಸೇತುವೆ. ಸೆಕೆಂಡ್ ಡೇ ಜಾಸ್ತಿ ಆಯಿತು, ಬರ್ತಾ ಬರ್ತಾ ಕೊನೆ ದಿವಸ ಭಾರಿ ಫಾಸ್ಟ್ ಆಗೋಯ್ತು. 100 ಯೂನಿಟ್ ಹೇಳ್ತಾರೆ. ಅದು ಕೂಡ ಕಾಮನ್ ಸೆನ್ಸ್ ಆಗಿದೆ. ಈ ಫೌಂಡೇಶನ್ ಬಿಲ್ಡಿಂಗ್ ಸ್ಲೋ ಬರುತ್ತೆ, ಆಮೇಲೆ ಫಾಸ್ಟ್ ಆಗುತ್ತೆ. ಅದೆಲ್ಲ ತಕ್ಷಣ ಹಾಕ್ಲಿಕ್ಕೆ ಬರೋದಿಲ್ಲ, ಸೆಟ್ ಆಗಬೇಕು ಅದಕ್ಕೆ. ಅಂದರೆ ಪ್ರತಿಯೊಂದು ಕೂಡ ಅದು ಕಾಮನ್ ಸೆನ್ಸು, ಸೈನ್ಸು, ಶಾಸ್ತ್ರ 3 ಟ್ಯಾಲಿ ಆಗಬೇಕು, ಆ ರೀತಿ ಹೇಳ್ತಾರೆ. ಏನು? ಹಾಂ ಹಾಂ ಅದು ಹೇಳಿದ್ದಾರೆ, ಆ ಥರ ಹೇಳಿದ್ರು. ವಾಲ್ಮೀಕಿ ರಾಮಾಯಣದಲ್ಲ, ಅದು ಬೇರೆ ಕಡೆ ಬಂದಿದೆ. ಬಟ್ ಹೌದು ಹೌದು ಹೌದು, ಯುದ್ಧ ಎಲ್ಲಿ ತಿಂದು ಕೊಟ್ಟರು, ಯಾವ್ಯಾವ ದಿವಸ ಯಾರ್ಯಾರು ಸತ್ತರು, ಇದು 18 ದಿವಸ ಇದ್ದ ಹೇಗೆ ರಾಮಾಯಣ, ಮಹಾಭಾರತ ಹಾಗೆ ಇದರಲ್ಲಿ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ರಾತ್ರಿ ಯುದ್ಧ ಆದ ಪ್ರಸಂಗ ಕೆಲವು ದಿವಸ ಅದನ್ನು ಹೇಳ್ತಾರೆ. ರೆಸ್ಟ್. ಪ್ರಾಪ್ತಂ ನಿಶಮ್ಯ ಪರಮಂ ಸುಗ್ರೀವ ನೀಲ ಹನುಮತ್ ಪ್ರಮುಖೈ ಅನೇಕೈ ಲಂಕಾಂ. ಉಳಿದವ್ರ ಹೆಸರು ಹೇಳಿಲ್ಲ, ಯಾಕೆ ಗುಂಪಿನಲ್ಲಿ ಬರೋದಿಲ್ಲ ಅವರು. ಜಾಂಬುವಂತ ಈ ಕಪಿ ಅಲ್ಲ, ಅದರಲ್ಲಿ ಲಿಸ್ಟಲ್ಲಿ ಸೇರಲಿಲ್ಲ ಅಂತ. ಮತ್ತು ಸೀನಿಯರ್ ಮೋಸ್ಟ್, ಅದು ಕೆಲಸನೂ ಕೊಟ್ಟಿಲ್ಲ ಅದು ಜಾಸ್ತಿ, ಇದರಿಂದ ಬರಲಿಲ್ಲ. ವಿಭೀಷಣ ದೃಶ್ಯ ಅವಿಷದ ಆಶು ದಗ್ಧ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ, ಭೀಷಣ ದೃಶ್ಯ ದಗ್ಧ ಅನ್ನೋದು ಅನ್ವಯ ಮಾಡ್ತಾರೆ ಬೇರೆ ಕಡೆಗೆ. ಈ ಮೊದಲನೇದೇ ಪರ್ಫೆಕ್ಟ್ ಅದು. ಎರಡನೇದೇನು ಅಂದರೆ, ಹನುಮಂತ ವಾಲು ಸುಟ್ಟಾಗಿತ್ತು, ವಿಭೀಷಣ ಬಂದನಲ್ಲ, ವಾಪಸ್ ಬಂದನಲ್ಲ, ಈ ಕಡೆ ಬಂದನಲ್ಲ, ನೋಡಿದ, ಅದು ದೃಷ್ಟಿಗೂ ಕೆಲಸ ಸುಟ್ಟೋಯ್ತು ಅಂತ ಹೇಳ್ತಾರೆ. ಇನ್ನೊಂದು ಅರ್ಥ, ಬಟ್ ಪ್ರಧಾನ ಅರ್ಥ ಇದೇನೆ, ಹನುಮಂತನಿಂದ ಸುಟ್ಟಿದ್ದೇ ಪ್ರಧಾನ. ಪ್ರಾಪ್ತಂ ನಿಶಮ್ಯ ಪರಮಂ ಭುವನೈಕ ಸಾರಂ ನಿಸ್ಸೀಮ ಪೌರುಷಮನಂತಮಸೌದಶಾಸ್ಯಃ ಪ್ರಾಸಾದ್ವಿಷಣ್ಣ ಹೃದಯೋ ನಿತರಾಂ ಬಭೂವ ಕರ್ತವ್ಯ ಕರ್ಮ ವಿಷಯೇ ಚ ವಿಮೂಢಚೇತಾಃ. ಪ್ರಾಪ್ತಂ ನಿಶಮ್ಯ ಅಲ್ಲಲ್ಲ, ವಿಭೀಷಣ ದೃಶ್ಯ ದಗ್ಧಾಂ ಅಂತ ಒಂದನ್ವಯ. ವಿಭೀಷಣ ದೃಶ್ಯ ದಗ್ಧಾಂ, ವಿಭೀಷಣನ ಕಣ್ಣಿಂದ ಸುಟ್ಟು ಹೋಗಿದ್ದ ಅಂತ ಅರ್ಥ ಮಾಡಿ, ವಿಭೀಷಣ ದೃಶ್ಯ ಅವನ ಗೈಡೆನ್ಸಲ್ಲೇ ಪ್ರವೇಶ ಮಾಡಿದರು, ಅದು ಮುಖ್ಯ ಅರ್ಥನೇ. ವಿಭೀಷಣ ದೃಶ್ಯ ಅವನ ಕಣ್ಣಿನ ಮುಂದೆ ಅಂತ ಅರ್ಥ ಏನು, ಅವನ ನೇತೃತ್ವದೊಳಗೆ ಅಂತ ಗೊತ್ತಾಯ್ತಾ, ಆತನ ಡೈರೆಕ್ಷನಲ್ಲಿ ಅದು ಮುಂದೆ ದಾರಿ ತೋರಿಸ್ತಾ ಇದ್ದ, ಅದ್ರ ಹೊರಟರು ಅಂತ. ಪ್ರಾಸಾದ್ ವಿಷಣ್ಣ ಇದೆಲ್ಲ ಲೋಕದೃಷ್ಟಿಯಲ್ಲಿ, ಮತ್ತೆ ಅದು ವಿಭೀಷಣ ಸಮಯ ಬೇಕಿಲ್ಲ. ಮತ್ತೆ ಆದರೂ ಕೂಡ ಏನು ಲೋಕನೀತಿ ತೋರಿಸಿದ್ರು ರಾಮದೇವ್. ಅದು ಬಂದಿದ್ದ, ಒಂದು ಕೆಲಸನೂ ಕೊಟ್ಟರು, ಅಲ್ಲಿ ಲೋಕಲ್ ಪರ್ಸನ್ ಹೆಲ್ಪ್ ತಗೊಳ್ಳಿ ಅಂತಲೇ ಹೇಳಿದರು. ಎಲ್ಲ ನೀತಿಗಳವೆಲ್ಲ ಕೂಡ. ಪ್ರಾಸಾದ್ ವಿಷಣ್ಣ ಹೃದಯೋ. ಹಾಂ 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 ಏನು ಮಾಡಿದ್ದ ಅಲ್ಲ ಹೇಳಿದ ದಗ್ಧಾಮ್, ಇಲ್ಲಿ ಪದ ದಗ್ಧಾಮ್ ಅಂತಿರೋದ್ರಿಂದ ಹೇಳಕ್ಕೆ ಬರೋದಿಲ್ಲ. ಟ್ರೈಟ್ ಮಾಡಿ ಸ್ವಲ್ಪ ಮಾಡಿದ್ದ, ಅದು ಪೂರ್ತಿ ಅಲ್ಲಿ ದಗ್ಧಾಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲೇ ದಗ್ಧಾಮ್, ಇದು ಭಾಗವತಲ್ಲೂ ಬಂದಿರೋ ವಾಕ್ಯ, ಭಾಗವತ ಮಾತೇ ಇಟ್ಟಿದ್ದಾರೆ ಹಾಗೆ. ದಗ್ಧಾಮ್ ಸುಟ್ಟು ಹೋದ ಲಂಕೆಯನ್ನು ಪ್ರವೇಶ ಮಾಡಿದರು. ಅಂದರೆ ಇನ್ನೂ ಕೂಡ ಅದು ಸ್ವಾರಸ್ಯ ಏನು ಗೊತ್ತಾ, ಹನುಮಂತ ಸುಟ್ಟಿದ್ದು ಇರ್ರಿಪೇರಬಲ್ ಅಂತ ಆ ಥರ ಇತ್ತು. ಇಲ್ಲದೆ ಹೋದರೆ ಹನುಮಂತರ ಕ್ರೆಡಿಟ್. ಮೊದಲೇನು ಹೇಳಿದ್ರು, ವಿಶ್ವಕರ್ಮ ನಿರ್ಮಾಣವಾದರೂ ಹನುಮಂತ ಸುಟ್ಟು ಹಾಕಿದ, ಗ್ರೇಟ್ ಅದು. ಆ ಹನುಮಂತ ಸುಟ್ಟಾಕಿದ್ರೆ ರಿಪೇರಿ ಮಾಡಿ ವಿಶ್ವಕರ್ಮ ಕಲ್ವೇ ಆಗಬಾರ್ದು. ಸುಡೋ ಬುದ್ಧಿ ಸುಟ್ಟಾಕಿದಾಗ ಮಾಡೋಕ್ಕೆ ಸಾಧ್ಯ ಆಗಬಾರ್ದು. ಆ ದೃಷ್ಟಿಯಲ್ಲಿ ಈ ಅರ್ಥ ಹೆಚ್ಚು ಸರಿ ಹೋಗುತ್ತೆ. ಬಟ್ ಎಫರ್ಟ್ಸ್ ಹಾಕಿ ಇಲ್ಲ ಅಂತೇನಿಲ್ಲ, ಯಾಕೆ ಟೆಂಪರರಿ ಮಾಡ್ಕೋಬೇಕಲ್ಲ ಒಂದು ಬಂದಾಗ.
ಮುಂದೇನೋ ಒಂದು ಬಟ್ಟೆ ಮಾಡ್ಕೊಂಡಿದ್ದೆ ಅಷ್ಟೊತ್ತಿಗೆ ಇದನ್ನ ಹಾಕಿದ್ರು ಬಂದು ಗುಡಿಸಿ ಏನೋ ಒಂದು ಹಾಕ್ಕೊಂಡಿದ್ರು ಇರ್ಲಕ್ಕಂತ ವಾಸಾತು ಮಾಡಬೇಕಲ್ಲ ಪ್ರಾಪ್ತ ಅದು ಅದ್ರ ಕ್ವಾಲಿಟಿ ಕಳ್ಕೊಂಡಿದ್ದೆ ಅಷ್ಟೊತ್ತಿಗೆ. ಹಾಂ ಏನಂತ ಅದೇ ಹೇಳ್ತಾ ಇರೋದ್ರ ಎಲ್ಲ ಹೇಳಿದ್ನಲ್ಲ, ಯಾವುದಕ್ಕೂ ಸ್ಪಷ್ಟ ಆಧಾರಗಳಿಲ್ಲ. ಕೆಲವು ಸಂಪ್ರದಾಯದಿಂದ ಬಂದಿದ್ದಕ್ಕೆ ನಂಬಿಕೆಗಳು ಅಷ್ಟೇ. ಪ್ರಾಪ್ತಂ ಇವತ್ತು ಹನುಮಂತ ವ್ರತ, ಇವತ್ತು ಆ್ಯಕ್ಚುಲಿ ಹನುಮಂತ ವ್ರತ ಅನಂತ ವ್ರತ ಇದ್ದಾಗ ಎಲ್ಲ ಹನುಮತ್ ಜಯಂತಿಯಿಂದ ಹಾಕೋ ಎಲ್ಲ ನೋಡಿ ಬೋರ್ಡ್ಗಳು ಹನುಮಂತ ಜಯಂತಿ ಹಾಕ್ಬಿಟ್ಟಿರು. ಈಗ ಹನುಮತ್ ಜಯಂತಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅದು ಗೊತ್ತಾಯ್ತಾ. ರಾಮನವಮಿ ಅದು ಹುಣ್ಣಿಮೆ. ಇವರೆಲ್ಲ ಇವತ್ತೇ ಹನುಮತ್ ಜಯಂತಿ ಹಾಕ್ಬಿಟ್ಟು ಕೆಲವು 2 ಸತಿ ಹನುಮತ್ ಜಯಂತಿ ಹಾಕ್ಬಿಡ್ತಾರೆ. ಕೆಲವರು ಅವ್ರಿಗೇನು ಯಾವ ಜಯಂತಿನೂ ಮುಖ್ಯ ಅಲ್ಲ, ಕಲೆಕ್ಷನ್ ಮುಖ್ಯ ಎಲ್ಲರಿಗಲ್ಲ. ಕೆಲವರಿಗೆ ಗೊತ್ತಿಲ್ಲದೆ ಹಾಕ್ತಾರೆ, ಕೆಲವರು ಏನು ಡಬಲ್ ಚಾನ್ಸ್ ಸಿಕ್ಕು ಅಂತ ಹಾಕ್ತಾರೆ. ದಿವಸ ಜಯಂತಿ ಮಾಡಿದ್ರೆ ತಪ್ಪೇನಿಲ್ಲ, ಯಾಕೆ ಹನುಮಂತ ನಿತ್ಯ ಇರೋದ್ರಿಂದ ಇವತ್ತಿಗೂ ಇರೋದ್ರಿಂದ ದೊಡ್ಡವರ ಸ್ಮರಣೆ ಯಾವ ಮಾಡಿದ್ರು ಸಾರ್ಥಕನೇ, ವೇಸ್ಟ್ ಆಗೋದಿಲ್ಲ. ಆದಷ್ಟೇ ಅದೇನು ಇದು ಮಾಡಬೇಕಾಗಿಲ್ಲ. ನಾವು ಭಾರಿ ಹೇಳಿದ್ರೆ ಏನಾಗಿ ಬಿಟ್ಬಿಡ್ತಾರೆ, ಕಡೆಗೆ ಮಾಡಬೇಕಾಗಿಲ್ಲ. ಏನೋ ಒಂದು ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಡೋದು. ವ್ರತ ಅನಂತ ವ್ರತ ಹೇಗೋ ಇದು 3 ದಿವಸದ ವ್ರತ ಇದು. ಇವತ್ತು ಮುಗಿಸಿ ಕೃಷ್ಣಾರ್ಪಣೆ ಹೇಳಬೇಕಾದ ವ್ರತ ಇದು. ಅದರ ಡೀಟೇಲ್ಸ್ ಬರುತ್ತೆ ಪುರಾಣಗಳಲ್ಲಿ. ಪ್ರಾಪ್ತಂ ನಿಶಮ್ಯ ಪರಮಂ ಭುವನೈಕ ಸಾರಂ ನಿಸ್ಸೀಮ ಪೌರುಷಮನಂತಮಸೌ ದಶಾಸ್ಯಃ ತ್ರಾಸಾತ್ ವಿಷಣ್ಣ ಹೃದಯ ನಿತರಾಂ ಬಭೂವ ಕರ್ತವ್ಯ ಕರ್ಮ ವಿಷಯೇ ಚ ವಿಮೂಢಚೇತಾಃ. ಪ್ರಾಪ್ತಂ ನಿಶಮ್ಯ ಪರಮಂ, ಆಗ ಏನಾಯಿತು, ರಾವಣ ದಶಾಸ್ಯಃ, ಅಲ್ಲಿದೆ ದಶಾಸ್ಯಃ 10 ಮುಖದ ರಾವಣ, ಭುವನೈಕ ಸಾರಂ ಪರಮಂ ರಾಮಂ ಪ್ರಾಪ್ತಂ ನಿಶಮ್ಯ. ಭುವನೈಕ ಸಾರ ಅಂದರೆ ಶ್ರೇಷ್ಠ, ಸಾರೋ ವರಹ ರಸೋ ಸಾರೋ ವರಶ್ಚೇತಿ ಸರ್ವೇ ಶ್ರೇಷ್ಠಾರ್ಥವಾಚಕ ಆಚಾರ ಕೋಟ್ ಮಾಡ್ತಾರೆ. ಸಾರ ರಸ ಶ್ರೇಷ್ಠ ಅಂಬುದಕ್ಕೆ ಏನರ್ಥ, ಪರ್ಯಾಯ ಪದಗಳು. ಭುವನೈಕ ಸಾರ ಜಗದೇಕ ವಂದ್ಯ ಸರ್ವೋತ್ತಮನಾದ ರಾಮ ಬಂದಿದ್ದನ್ನು ಕೇಳಿ ನಿಸ್ಸೀಮ ಪೌರುಷಂ, ನಿಸ್ಸೀಮ ಪೌರುಷಂ ಸೀಮಾರಹಿತವಾದ ಪೌರುಷ ಅಂಥವನಿಗೆ ವರ ಇನ್ಯಾರು ಕೊಟ್ಟಿರಬಹುದಾ? ನಿಸ್ಸೀಮನಾಗುವಂಥ ರಾಮನಿಗೆ ಯಾರ ವರ ಕೊಟ್ಟಿರಬಹುದಾ? ಕೊಟ್ಟಿರೋ ಚಾನ್ಸ್ ಇದೆಯಾ ಹೇಳಿ ನೋಡೋಣ? ಕೊಡೋರಿಲ್ಲ. ಯಾಕೆ ಇನ್ನೊಬ್ರು ನಿಸ್ಸೀಮ ವರ ಕೊಡಬೇಕಾದ್ರೆ ಅವರೇನಾಗಿರ್ಬೇಕು ಕೊಡೋರು? ಅವನೇ ನಿಸ್ಸೀಮ, ಇವರೇ ನಿಸ್ಸೀಮ ಆಗ್ತಾರೆ. ಆದ್ದರಿಂದ ನಿಸ್ಸೀಮ ಅಂತ ಹೇಳಿದ ಮೇಲೆ ಇನ್ನೊಬ್ರು ಕೊಟ್ಟರು ಅಂತ ಅರ್ಥ ಇಲ್ಲ. ಅದಂತ ನಿಸ್ಸೀಮ ಬಲ, ನಿಸ್ಸೀಮಂ ನಿಸ್ಸೀಮ ಪೌರುಷಂ, ಪುರುಷ ಅಂದರೆ ಪುರುಷತ್ವ, ಸಾಮರ್ಥ್ಯ ಅಂತ ಅರ್ಥ. ನಿಸ್ಸೀಮ ಸಾಮರ್ಥ್ಯದ, ಅದಕ್ಕೇನೆ ಅನಂತಂ, ಅನಂತನಾದಂತಹ ರಾಮ ಬಂದಿದ್ದನ್ನು ಕೇಳಿ, ಇನ್ನು ನೋಡಿಲ್ಲ ಕೇಳಿ. ನಿಶಮ್ಯ ಅಂದರೆ ಕೇಳಿ, ನಿಶಾಮ್ಯ ಅಂದರೆ ನೋಡಿ. ಸ್ವಲ್ಪ ಡಿಫರೆನ್ಸ್ ಇದೆ ಎಲ್ಲಕ್ಕೂ. ನಿಶಮ್ಯ ನಿಶಾಮ್ಯ, ನೋಡಿದ್ರು ಅಂದರೆ ನಿಶಾಮ್ಯ ಅನ್ಬೇಕು, ಕೇಳಿದ ಅಂದರೆ ನಿಶಮ್ಯ ಅಂತ ಹೇಳಬೇಕು. ಅದಕ್ಕಾಗಿ ತ್ರಾಸಾದ್ ವಿಷಣ್ಣ ಹೃದಯ ನಿತರಾಂ ಬಭೂವ. ತ್ರಾಸ ಅಂದ್ರೇನು? ಭಯ. ಭಯದಿಂದಾಗಿ ವಿಷಣ್ಣ ಹೃದಯ, ಇನ್ನು ರಾಮನ್ ನೋಡಿಲ್ಲ, ಬಂದು ಕೇಳಿದ ತಕ್ಷಣ ಭಯ ಬಿಡುತ್ತೆ, ಭಾರಿ ಭಯ ಆಗುತ್ತೆ. ತ್ರಾಸಾತ್ ಬಿಡುತ್ತೆ. ಇನ್ಸ್ಪೆಕ್ಷನ್ ಬರ್ತಿದ್ದಾರೆ, ರೇಡ್ ಮಾಡಕ್ಕೆ ಬರ್ತಿದ್ದಾರೆ, ಸುದ್ದಿ ಬಂದರೆ ಏನಾಗ್ತಾರೆ, ನಡಿಗೆ ಹೋಗ್ಬಿಡ್ತಾರೆ. ಇನ್ನು ಬಂದಿರಬೇಕಾಗಿಲ್ಲ, ಬರ್ತಾರೆ ಅಂತ ಹೇಳಿದ್ರೆ ಸಾಕು, ಎದೆ ಹೊಡೆದು ಹೋಗುತ್ತೆ. ಹಾಗಾಗಿ ತಪ್ಪಿತಸ್ಥರಿಗೆ ಇದು, ಒಳ್ಳೆಯವರಿಗೆ ಸದ್ಯ ಇನ್ಸ್ಪೆಕ್ಟರ್ ಮುಗಿದೋದ್ರೆ ಸಾಕಪ್ಪ, ಸದ್ಯ ಫ್ರೀ ಆಗಿಬಿಡ್ತೀವಿ ಅಂತ ಅದು ಬೇರೆ. ಇವರು ತಪ್ಪಿತಸ್ಥರಾದ್ರಿಂದ ಎರಡು ಶಬರಿ ಅಂತ ರಾಮದೇವರು ಬಂದರು, ಏನು ಮಾಡಿಲ್ಲ ನೋಡು, ಅವರು ಸಂತೋಷಪಟ್ಟರು. ಶರಭಂಗರ ಏನು ಮಾಡಿ ಭಾರಿ ಸಂತೋಷಪಟ್ಟರು. ಯಾತಕ್ಕೆ? ತಪ್ಪು ಮಾಡಿಲ್ಲ ಅವರು, ತಪ್ಪು ಮಾಡಿಲ್ಲ. ಆದ್ದರಿಂದ ಸಂಭ್ರಮದಿಂದ ಕಾಯ್ತಾ ಇದ್ದರು, ಮಾಡಿದರು. ಇವನು ಯಾಕೆ ಮಾಡ್ತಾನೆ? ತ್ರಾಸಾತ್, ಭಯ ಇವನಿಗೆ. ತಪ್ಪು ಮಾಡಿ ಮಹಾ ಅಪರಾಧ ಮಾಡಿರೋದ್ರಿಂದ ಅವನಿಗೀಗ ದುಃಖ ಪಡಲೇಬೇಕಾಗಿ. ವಿಷಣ್ಣ ನಿತರಾಂ ಬಭೂವ, ಎಷ್ಟು ದುಃಖ ಆಯ್ತು ಅವನಿಗೆ? ನಿತರಾಂ ವಿಷಣ್ಣ ಹೃದಯ, ನಿತರಾಂ ಭಾರಿ ಭಾರಿ ದುಃಖ ಆಗೋಯ್ತು, ವಿಷಾದ ಆಯಿತು. ಕರ್ತವ್ಯ ಕರ್ಮ ವಿಷಯೇ ಚ ವಿಮೂಢಚೇತಾಃ. ಕರ್ತವ್ಯ ಕರ್ಮ ಬಂದಿದೆ ಅಲ್ಲ ಭಗವದ್ಗೀತೆಯಲ್ಲಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ. ಧರ್ಮದ ಬಗ್ಗೆ ನನಗೆ ಗೊಂದಲ ಉಂಟಾಗಿದೆ ಅಂತ ಅರ್ಜುನ ಹೇಳಿದ್ದ. ಕರ್ತವ್ಯದ ಬಗ್ಗೆ ಏನು ಮಾಡೋದೀಗ? ಕರ್ತವ್ಯ ಕರ್ಮ ವಿಷಯೇ ವಿಮೂಢತೆ. ಇನ್ನೂ ಹನುಮಂತ ಬಂದು ಹೋಗಾಗಿದೆ, ಇದನ್ನು ಆಘಾತ ತೀರಿಸ್ಕೊಳಕ್ಕಾಗಿಲ್ಲ. ಅಷ್ಟರಲ್ಲೇ ಏನಾಗಿದೆ ಈಗ? ಇದು ಬಂದಿದೆ. ಏನು ಮಾಡಬೇಕು? ಕರ್ತವ್ಯ ಕರ್ಮ ಏನು ಮಾಡಬೇಕು ತೋಚದೇನೆ. ವಿಮೂಢಚೇತ, ಮೂಢಚೇತ ವಿಮೂಢಚೇತ, ಏನೂ ತೋಚದವನಾದನು. ಏನು ಕರ್ತವ್ಯ ಮಾಡಬೇಕು, ಈಗೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ತೋಚಲಕ್ಕಾಗಲೇ ಇಲ್ಲ. ಅದು ಎಷ್ಟು ವರ ಆಗಿರ ಏನೇ ಇದ್ರು ಕೂಡ ಅವನಿಗೇನಿಲ್ಲ, ಮನಸ್ಸಿಗೆ ತಪ್ಪು ಮಾಡಿರೋದ್ರಿಂದ ಅವನ ಲಿಮಿಟೇಷನ್ ತಕ್ಕಂತೆ ಅವನು ದುಃಖ ಕೊಡಗಾದನೆ ಹೊರತು ಉಪಯೋಗಕ್ಕೆ ಬರಲಿಲ್ಲ. ಪ್ರಸ್ಥಾಪ್ಯ ವಾಲಿ ಸುತಮೇ ಬಚರಾಯ ನಿತ್ಯೈ. ಮೊದಲಿದ್ದ ಕಾನ್ಫಿಡೆನ್ಸ್ ಯಾತಕ್ಕೆ ಹೋಗ್ತಾ ಬಂದಿದೆ ಅಂದರೆ
ಬ್ರಹ್ಮದೇವರ ನನಗಿದೆ ಯೋಚನೆ ಇಲ್ಲ ಅಂದ್ಕೊಂಡಿದ್ದ ಮೊದಲು. ಅದು ಯಾವಾಗ ಬ್ರಹ್ಮದೇವರ ಮತ್ತೆ ಮಕ್ಕಳೇ ಹೋದರು, ಅಕ್ಷಕುಮಾರ ಹೋಗ್ಬಿಟ್ಟ, ಬ್ರಹ್ಮಾಸ್ತ್ರ ಹೋಯ್ತು, ಹನುಮಂತು ಬೆಂಕಿ ಇಟ್ಟ ವಿಶ್ವಕ ನಿರ್ಮಾಣಕ್ಕೆ, ಇವೆಲ್ಲ ಬರ್ತಾ ಬರ್ತಾ ಏನಾಗ್ತಾ ಬಂತ ಅವನಿಗೀಗ ಹೋಯ್ತು, ತನ್ನ ವಸ್ತುನು ಆ ಸ್ಥಿತಿ ಸೇರುತ್ತೆ ಅಂತ ಯೋಚನೆ ಶುರುವಾಯ್ತು. ಆಗಲೇ ಈ ದ್ವಾರೋ ರುರೋಧ ಸಚತಸ್ತ್ರವ ಉದೀರ್ಣ ಸೈನ್ಯೋ ರಕ್ಷಃಪತೆ ಪುರ ಉದಾರ ಗುಣ ಪರೇಶಃ ಪ್ರಸ್ಥಾಪ್ಯ ವಾಲಿಸುತಮೇವ ಚ ರಾಜನಿತ್ಯೈ ಪ್ರಸ್ಥಾಪ್ಯ ವಾಲಿಸುತಂ ಏವ ಚ ರಾಜನಿತ್ಯೈ ರಾಮಃ ತದುಕ್ತ ವಚನೆ ಅಪಿ ಅಮುನಾ ಅಗೃಹೀತೆ. ದ್ವಾರಃ ರುರೋಧ ಸಹ ಚತಸ್ರಃ ಉದೀರ್ಣ ಸೈನ್ಯಃ ರಕ್ಷಪತಿಸ್ಯ ಪತೇಃ ಪುರಃ ಉದಾರಗುಣಃ ಪರೇಶಃ. ಪ್ರಸ್ಥಾಪ್ಯ ಮತ್ತೆ ರಾಮದೇವ ರಾಜನೀತ್ಯೈ, ಒಂದು ರಾಜನೀತಿ ತೋರಿಸ್ತಾರೆ. ಮತ್ತೊಂದಿಗೆ ಇನ್ನೊಮ್ಮೆ ಕಳಿಸ್ತಾರೆ, ಯಾರನ್ನ ಅಂಗದನ್ನು ಕಳಿಸ್ತಾರೆ, ಸರ್ ರಾಯಭಾರಿ ಅಂಗದನ್ನು ಕಳಿಸ್ತಾರೆ. ಅದಕ್ಕೆ ನೋಡಿ, ವಾಲಿಸುತಮೇವಚ ರಾಜನೀತ್ಯೈ, ವಾಲಿಪುತ್ರನಾದ ಅಂಗದನನ್ನು ರಾಜನೀತಿಗೋಸ್ಕರವಾಗಿ ಕಳಿಸ್ಕೊಟ್ರು. ಇಲ್ಲಿ ಸ್ವಾರಸ್ಯ ಇದೆ. ಅಂಗದನ್ನೇ ಕಳಿಸ್ಬೇಕಾಗಿತ್ತೀಗ ಅಂತ ಕೇಳಿದರೆ, ಅದು ಯಾರೀಗ ಯುವರಾಜ. ಅದಕ್ಕಿಂತ ದೊಡ್ಡದಾಗಿ ಯಾರು, ವಾಲಿಯ ಮಗ. ವಾಲಿ ರಾವಣನ ಏನು ಮಾಡಿರ್ತಾರೆ, ಸೋಲಿಸಿರ್ತಾರೆ. ರೋದಿ ಮಗ ಬಂದಿದೆ, ಇದು ದುಃಖ ಆಗಬೇಕಲ್ಲ. ಈಗ ವಾಲಿ ರಾವಣನ ಟಂಕಲ್ಲಿ ಹಾರಾಡಿದ ಎಲ್ಲ ಕಡೆಗಳು, ಗೊತ್ತಾಯ್ತಾ? ಅದು ಅಷ್ಟು ಸ್ಟ್ರಾಂಗು. ಅವನ ಮಗ ಬಂದಿದ್ದಾನೆ ಈಗ. ಅದನ್ನು ಅವರಪ್ಪನ ಯಾರು ಕೊಂದಿದ್ದಾರೆ, ಈಗ ರಾಮ ಕೊಂದಿದ್ದಾರೆ. ಇಂಡಿಕೇಶನ್ ನೋಡಿ ಗೊತ್ತಾಗಿದೆ, ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ ಅಂತೇಳಿ ನೋಡಿದ್ರೆ ಗೊತ್ತಾಗಬೇಕು. ಅವ್ರು ಯಾರಿಗೆ ಕಳಿಸ್ಕೊಡು, ಅದೇನಂತ ಜಾಣ್ತಾನ, ಅದು ಕೌಶಲ. ಯಾರನ್ನ ಕಳಿಸಿದ ಎಫೆಕ್ಟ್ ಗೊತ್ತಾಗುತ್ತೋ ಅವ್ರನ್ನ ಕಳಿಸ್ಬೇಕು. ಹಾಂ ಏನು ಹಾಂ ಯಾರಿಗೆ ಅದು ಸರಿ. ಪ್ರಸ್ಥಾಪ್ಯ ಬಾಲಿಸುತ್ತವೇವಚ ರಾಜನೀತಿ, ಇದೆಲ್ಲ ಯಾಕೆ ಕೇಳಿದ್ರೆ ರಾಜನಿಗೆ ಗೊತ್ತಿಲ್ವಾ, ಸರ್ವಜ್ಞ ಅಲ್ವಾ ಅಂತ ಕೇಳಿದರೆ ರಾಜನೀತಿ. ಯಾಕೆ ತುಂಬ ಜನ ಸಾಯ್ತಾರೆ. ಅಥವಾ ಆದಷ್ಟು ಏನು ಮಾಡ್ಬೇಕು, ಯಾವಾಗಲೂ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡಬೇಕು, ತಪ್ಪಿಸ್ಲಿಕ್ಕೆ ಇತ್ತು. ಅದಕ್ಕೆ ಅಲ್ಲೂ ಕೂಡ ದುರ್ಯೋಗ ಭಾರಿ ದುಷ್ಟರು. ಅಲ್ಲೂ ಕೂಡ ಏನು ಮಾಡಿದ್ರಾಗ ಕೃಷ್ಣ ಯಾತಕ್ಕೆ ಹೋಗಿದ್ದು, ಅವ್ರು ಒಪ್ಪದಲ್ಲಿ ನನಗೆ ಗೊತ್ತಿದೆ, ಆದರೆ ಪಾಂಡವರು ಪ್ರಯತ್ನನೇ ಮಾಡಲಿಲ್ಲ ಅಂತ ಆಗಬಾರ್ದು, ನಿಮ್ಗೆ ಅಪಕೀರ್ತಿ ಬರುತ್ತೆ. ಕೃಷ್ಣ ಇದ್ದು ಏನು ಮಾಡಿ ನನಗೂ ಅಪಕೀರ್ತಿ ಬರುತ್ತೆ, ಅದಕ್ಕೆ ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ವಿಷಯ ಬೇಗ ಇಲ್ಲೂ ಕೂಡ ಅಷ್ಟೇ. ರಾವಣ ಹೋಗ್ತಾನೆ ಅಂತ ಗೊತ್ತಿತ್ತಾ, ಸರ್ವಜ್ಞ ಗೊತ್ತಿಲ್ಲ, ಸಾಧ್ಯ ಇಲ್ಲ. ದುರ್ಯೋಧನ ಒಪ್ಪೋದಿಲ್ಲ ಅಂತಲೂ ಗೊತ್ತು. ಆದರೆ ರಾಜನೀತಿ ಅಂತ ಒಂದಿದೆ. ನಾಳೆ ಏನಾಗಿ ಕೊಡೋದ್ರಿಂದ ಫಾರ್ಮಲ್ ಆಗಿ ನೋಟಿಸ್ ಕೊಟ್ಟು ಏನು ಮಾಡ್ತಾರಲ್ಲ, ಹಾಗೆ ನೋಟಿಸ್ ಕೊಟ್ಟು ಅದು ಕನ್ಫರ್ಮೇಷನ್ ಬರಬೇಕು. ಅವ್ರು ರಿಪ್ಲೈ ಮಾಡಲಿಲ್ಲ ಅಂತ ಆದಮೇಲೆ ಏನು ಮಾಡ್ತಾರಾಗ, ಅವನಿಗೆ ಅವಕಾಶನೇ ಕೊಡಲಿಲ್ಲ ಅಂತ ಹೇಳಬಾರ್ದು. ಒಂದು ತಪ್ಪಿತಸ್ಥನಿಗೆ ಏನು ಕೊಡಬೇಕು, ಯಾವಾಗಲೂ ಒಂದು ಶೋ ಕಾಸ್ ಅಂತ ಕೊಡ್ತಾರೆ. ಶೋ ಕಾಸ್, ಈಗ ತಪ್ಪು ಮಾಡಿದ್ದೆ, ಅದಕ್ಕೇನು ಮಾಡ್ಬೇಕು, ನೀನೀಗ ಕಾರಣ ತೋರಿಸು. ಕಾರಣ ತೋರಿಸು, ಯಾಕೆ ಬರಲಿಲ್ಲ. ಆ ಕಾರಣ ವ್ಯಾಲಿಡ್ ಆಗಿದ್ರೆ ಏನಾಗುತ್ತಾಗ ಬಿಟ್ಬಿಡಕ್ಕೆ. ಆ ವ್ಯಾಲಿಡ್ ಆಗಿದ್ದರೆ ಅದನ್ನ ಓಕೆ ಅಂತ ಬಿಟ್ಬಿಡ್ತಾರೆ. ಇನ್ವ್ಯಾಲಿಡ್ ಕಾರಣ ಕೊಟ್ಟರೆ ಏನಾಗುತ್ತೆ, ಅದು ಒಪ್ಪೋದಿಲ್ಲ, ಪನಿಷಬಲ್ ಅಫೆನ್ಸ್ ಆಗುತ್ತೆ. ಪ್ರಸ್ಥಾಪ್ಯ ಬಾಲಿಸುತಮೇ ವಚರಾಜನಿತ್ಯೈ ರಾಮಃ ತದುಕ್ತ ವಚನೇಪಿ ಅಮುನಾ ಅಗೃಹೀತೆ. ಆಗ ವಾಲಿಸುತ್ತ ಅದಕ್ಕೆ ಆಚಾರ್ಯ ವಾಲಿಸುತಮೇ ಮಾತ ಪದವಿ, ವಾಲಿಸುತನನ್ನೇ ಕಳಿಸಿಕೊಟ್ರು ಅಂತ ಹೇಳ್ಬೇಕಾದ್ರೆ ಇಷ್ಟು ಅರ್ಥ ಬಂದಾಗ, ವಾಲಿಸುತನ ಕಳಿಸಿಕೊಟ್ರು ಅಂತ ಆಗ್ತಿರಲಿಲ್ಲ, ಅವನನ್ನೇ ಕಳಿಸಿಕೊಟ್ರು ಅಂದಾಗ ಉದ್ದೇಶ ಇದೆ ಅಂತ ಆಯಿತು. ರಾಜನೀತ್ಯೈ ರಾಮಃ ತದುಕ್ತ ವಚನೆ ಅಪಿ ಅಮುನಾ ಅಗೃಹೀತೆ. ರಾಮ ಹೀಗೆ ಮಾಡಿ ಆಯಿತು, ಆದರೆ ತದುಕ್ತ ವಚನೆ ಅಪಿ, ಅಂಗದ ರೀತಿ ಹೇಳಿದ್ರು ಕೂಡ ಏನಾಗಲಿಲ್ಲ, ನನ್ನ ಮಾತು ಕೇಳಲಿಲ್ಲ. ಅದೇನು ದೊಡ್ಡ ವಿಷಯ, ಅದು ನ್ಯಾಚುರಲ್. ದ್ವಾರೋ ರುರೋಧ ಚತಸ್ತ್ರ ಉದೀರ್ಣ ಸೈನ್ಯ. ದ್ವಾರ ಮತ್ತು ನೋಟಿಸ್ ಕೊಡಬೇಕಷ್ಟೇ ಅಲ್ಲ, ಅದು ಟೈಮ್ ಕೂಡ ಕೊಡಬೇಕು. ಉತ್ತರ ಕೊಡಲಿಕ್ಕೆ ಇಷ್ಟು ಟೈಮ್ ಅಂತ ಕೊಡ್ತಾರೆ. ವಿತಿನ್ 10 days ಆಗಲ್ಲ ಟೈಮ್ ಕೊಡ್ತಾರೆ, ವಿತಿನ್ ಎ ವೀಕ್. ಕೆಲವು ಸರ್ತಿ ಇಮಿಡಿಯೇಟ್ ಬರ್ತಾ ಇಮಿಡಿಯೇಟ್ ಮಾಡಿ ಟೈಮ್ ಕಡಿಮೆ ಮಾಡ್ತಾ ಬರ್ತಾರೆ. ಅವೆಲ್ಲ ಏನು ಅಂದರೆ ಅವನ ಊರಲ್ಲಿ ಇರಲಿಕ್ಕಿಲ್ಲ, ಕಾರಣ ಕೊಡೋದಕ್ಕೆ ಹುಡುಕಬೇಕಾಗಬಹುದು. ಅವೆಲ್ಲ ಲೋಕನೀತಿಯನ್ನು ಇಷ್ಟು ಪದ್ಧತಿ, ರಾಜನೀತಿ ಏನೋ ಒಂದೇ ಪದದಿಂದ ಅಷ್ಟರ್ಥ ಬರುತ್ತೆ. ರಾಮ ತದುಕ್ತ ವಚನೆ ಅಪಿ ಅಮುನಾ ಅಗೃಹೀತೆ, ಅವನು ಗ್ರಹಣ ಅವನು ಸ್ವೀಕಾರ ಮಾಡದೆ ಹೋದಾಗ. ದ್ವಾರಹಾರುರೋಧ ಚತಸ್ತ್ರ ತದ್ಯ ಉದೀರ್ಣ ಸೈನ್ಯ ರಕ್ಷಪತೆ ಪುರ ಉದಾರ ಗುಣ ಪರೇಶ. ತಕ್ಷಣ ರಾಮದೇವ್ರ ಲಂಕೆಯನ್ನು ಏನು ಮಾಡ್ತಾರೆ, ಈಗ 4 ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ. 4 ಕಡೆಯಿಂದ ಕೂಡ, ಗೊತ್ತಾಯ್ತಾ? ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, 4 ದಿಕ್ಕಿನಲ್ಲೂ. ಅದು ಅರ್ಥ ಏನ, ಆಲ್ರೌಂಡ್ ಅಟ್ಯಾಕ್ ಅಂತೀವಲ್ಲ, ಹಾಗೆ ಆಲ್ರೌಂಡ್ ಅಟ್ಯಾಕ್ ಮಾಡ್ತಾರೆ. ಯಾವ ದೃಷ್ಟಿಯಿಂದ ನಾವು ಏನು ಮಾಡೋಂಗಿಲ್ಲ. ಈಗ ಇವರಿಗೆ ಎಷ್ಟೊಂದು ಗೊತ್ತಾಗಲಿ, ತಪ್ಪಿಸ್ಕೊಳ್ಳೋಕೆ ಹೊರಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿದೆ. ದ್ವಾರ ವಿರೋಧ ಸಹ ಚತಸ್ತ್ರಂ, 4 ದ್ವಾರಗಳನ್ನು ಕೂಡ. ಉದೀರ್ಣ ಸೈನ್ಯ, ಎಲ್ಲ ದೊಡ್ಡ ಸೈನ್ಯ ಇದೆ, ಎಲ್ಲ ಡಿಸ್ಟ್ರಿಬ್ಯೂಟ್ ನಿಲ್ಲಿಸಿದ್ದಾರೆ. ರಕ್ಷಪತೆ ಪುರಃ, ರಕ್ಷಪ ರಾವಣನ ಪಟ್ಟಣದ ಸುತ್ತ
ಉದಾರ ಗುಣ ಪರೇಶಃ. ಇಷ್ಟಾದರೂ ರಾಮನಿಗೇನಿಲ್ಲ, ಗುಣಪೂರ್ಣನಾದ ಯಾರ ಸಹಾಯ ಯೋಜನೆ ಏನೇನೂ ಬೇಕಿಲ್ಲ ರಾಮದೇವರಿಗೆ. ಲೋಕದೃಷ್ಟಿ ಎಲ್ಲ ಮಾಡಿದರು. ಇದು ಕೂಡ ರಾಜನೀತಿ, ಅದು ಅಲ್ಲಿ ಸೇರಿಸ್ಕೋಬೇಕು. ರಾಜನೀತಿಗೋಸ್ಕರ ಅಟ್ಯಾಕ್ ಮಾಡಿದಾಗ ಯಾವಾಗ ಯಾವ ರೀತಿ ಮಾಡಬೇಕು, ಶತ್ರುಗಳನ್ನು ಆಲ್ರೌಂಡ್ ಅಟ್ಯಾಕ್ ಮಾಡಿದರೆ ಆ ವಿಕ್ಟರಿ ಗ್ಯಾರಂಟಿ. ಆ ರೀತಿ ಹುಷಾರ ಪ್ಲಾನ್ ಮಾಡಿ ಅಂತ ಹೇಳ್ತಾರೆ. ರಕ್ಷಪತೆ ಪುರಃ ಉದಾರ ಗುಣ. ಕ್ರಿಕೆಟ್ನಲ್ಲಿ ಒಂದೇ ಕಡೆ ಫೀಲ್ಡರ್ ಸೇರಿಸ್ಬಿಟ್ರೆ ಏನು ಮಾಡ್ತಾರೆ, ಇನ್ನೊಂದು ಕಡೆ ಹೊಡಿತಾರೆ. ಅದು ಯಾರೂ ಇಲ್ಲೇ ಇಲ್ಲ ಅಲ್ಲಿ. ಅದಕ್ಕೆ ಏನು ಮಾಡ್ತಾರೆ, ಎಲ್ಲ ಕಡೆ ಏನು ಮಾಡ್ತಾರೆ, ಎಲ್ಲಿ ಹೊಡೆದ್ರು ಕೂಡ ಏನಾಗಬೇಕು, ಬಾಲ್ ತಡಿ ಆಗಿರಬೇಕು. ಔಟ್ ಮಾಡೋದು ಉದ್ದೇಶ ರನ್ ತಡಿಬೇಕು, ಎರಡಕ್ಕೋಸ್ಕರ ಆ ಥರ ಪ್ಲಾನ್ ಮಾಡ್ತಾರೆ. ಅದೇ ರೀತಿಯೇ ಇಲ್ಲಿ ಎಲ್ಲ ಕಡೆಯಿಂದನೂ ಒಂದು ಮಾಡಿದೆ. ದ್ವಾರಾಂ ನಿರೋಧ. ಇದೊಂದು ಘಟ್ಟ. ಈಗ ಇಲ್ಲೊಂದು ಪ್ರಸಂಗ ಬರುತ್ತೆ. ಹಂಗಾರ ಹೋಗ್ತಾನೆ, ಹೇಳ್ತಾನೆ, ಏನು ಮಾಡ್ತಾನೆ ರಾವಣಾಗ ಮಾತು ಯಥಾ ಪ್ರಕಾರ ಕೇಳೋದಿಲ್ಲ. ರಾವಣ ಭಾರಿ ಸಿಟ್ಟು ಬರುತ್ತೆ, ಹಂಗೆ ಬಾಯಿ ಬಂದಾಗ ಒಯ್ದು ಬಿಡ್ತಾನೆ ನಡಿ ಅಂತ. ಸಿಕ್ಕಾಬಟ್ಟಿ ಬೈತಾನೆ, ಬುದ್ಧಿ ಇದೆ ಹಾಗೆ ಹೀಗೆ ಅಂತೇಳಿ. ಹಾಗೇನು ಮಾಡ್ತಾರೆ ರಾವಣ, ಹಿಡ್ದಾಕ್ರಿ ಹಿಡ್ದಾಕ್ರಿ ಅಂತ ಹೇಳ್ತಾರೆ. ಅದೊಂದೇ ಗೊತ್ತಿತ್ತು, ಕಪಿರ್ ನಿಗ್ರಹ್ಯತ ಮಿತಿ ಎಲ್ಲ ಹಿಡ್ದಾಕ್ 4 ಜನ ಗಟ್ಟಿಮುಟ್ಟ ರಾಕ್ಷಸ ಹಿಡ್ದಾಕ್ತಾರೆ. ಹಂಗದು ಏನು ಮಾಡ್ತಾನಾಗ ಹಿಡ್ಕೊಂಡು ಮೇಲೆ ಕಾರಿ ಬಿಡ್ತಾರೆ, ಹಿಡ್ಕೊಂಡು ಮೇಲೆ ಕಾರಿ ಬಿಡ್ತಾರೆ. ಹಾರ್ಕೊಂಡು ಜಾಡಿಸ್ತಾ ಎಲ್ಲ ದಬ್ಬ ಬಿದ್ದು ಬಿಡ್ತಾರೆ, ಹಾಡು ಬಂದ್ಬಿಡ್ತಾರೆ ಈ ಕಡೆ. ಅವಾಗ ರಾಮದೇವರು ಪ್ರಶ್ನೆ ಮಾಡ್ತೀವಿ, ಏನು ಇಷ್ಟೆಲ್ಲ ಮಾಡಿಬಿಟ್ಟು ಅಂತ ಕೇಳಿದರೆ, ಅಲ್ಲ ಯಾವ ಒಬ್ಬನೇ ಹೋಗಿ ಇಷ್ಟೆಲ್ಲ ಮಾಡಿ ಬಂದು ಸುಮ್ಮನೆ ಹೇಳಿಬಾರ್ದು, ಇದೆಲ್ಲ ಯಾಕೆ ಮಾಡಿದೆ ಅಂತ ಕೇಳ್ತಾರೆ. ನನಗೆ ಚಿಟ್ಟು ಭಾರಿ ಬಂದ್ಬಿಟ್ಟು ತಡ್ಕೊಳಕ್ಕಾಗಲಿಲ್ಲ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಯಾಕೆ ಹನುಮಂತ ಮಾಡಿದ ಸ್ಫೂರ್ತಿ ಇತ್ತಲ್ಲ, ಒಂದು ಇನ್ನೊಬ್ಬರು ಕೆಲಸ ಮಾಡೋದು ಸ್ವಲ್ಪ ಬರುತ್ತೆ. ಹಂಗದು ಉತ್ಸಾಹ ತೋರಿಸ್ತಾನೆ, ಭಾರಿ ಉತ್ಸಾಹ. ರಾಮದೇವರಾಗ ಹಾಗೆಲ್ಲ ಮಾಡಬೇಡಪ್ಪ, ಇದು ದೊಡ್ಡವ್ರು ಮಾಡಿ ಏನು ಮಾಡ್ಲಿಕ್ಕೆ ಹೋಗಬಾರ್ದಾಗಲ್ಲ ಅದು ತಿಳಿಸ್ತಾರೆ. ನಮ್ಮಲ್ಲಿ ಆಗಿರೋದು ಹಾಗೆ, ಯಾರೋ ಬೈತು ಉಳಿದವ್ರು ಬೈಲಕ್ಕೋರು ಬೈಸ್ಕೊಂಡು ಬರ್ತಾರೆ. ಆಮೇಲೆ ಬೈಯೋರಿಗೆ ಏನಾಗಿರ್ಬೇಕಂದ್ರೆ ಡೈಜೆಸ್ಟ್ ಮಾಡೋ ಸಾಮರ್ಥ್ಯ ಇರಬೇಕು. ಇದರ ಪದ್ಧತಿ ಆಗುತ್ತೆ. ಅದು ಸೂಯಿಸೈಡಲ್ ಅಂತೀವಲ್ಲ, ಹಾಗಾಗಿಬಿಡೋದು. ಅದಕ್ಕೆ ಕೇಳಿಸ್ತಾರೆ, ಹಾಗೆಲ್ಲ ಮಾಡಬಾರ್ದಾಗಿತ್ತು, ನಿನಗೇನಾದ್ರು ನನ್ನ ಗತಿ ಏನಪ್ಪ. ಆಮೇಲೆ ರಾಮದೇವ್ ನನ್ನ ಗತಿ ಏನು ಅಂತ ಕೇಳ್ತಾರೆ, ಅವನ ಗತಿ ಏನು, ನನ್ನ ಗತಿ ಏನು ಅಂತ ಕೇಳೋದು. ಅದು ಲೋಕನೀತಿಯ ಪ್ರೀತಿನ ತೋರಿಸ್ತಾರೆ ರಾಮದೇವರು. ದ್ವಾರೋರುರೋಧ ಸಚತಸ್ತ್ರ ಉದೀರ್ಣ ಸೈನ್ಯೋ ರಕ್ಷಪತೆ ಪುರ ಉದಾರ ಗುಣ ಪರೇಶಃ. ಅದು ಘಟ್ಟ. ಮುಂದೆ ಯುದ್ಧ ಶುರುವಾಗುತ್ತೆ. ನಾಳೆಯಿಂದ ಯುದ್ಧ.